ಭಗವಂತ ನೋಡ್ಕೊಳಪ್ಪ ಗೊತ್ತಾಯ್ತು ನಮಗೆ ಯಾವತ್ತೋ ಗೊತ್ತಿತ್ತು ಪಾಪ ಜನಕ್ಕೆ ಇವತ್ತು ಗೊತ್ತಾಯ್ತು. ಇಲ್ಲ ಫಸ್ಟ್ ನನಗೆ ಒನ್ ಲೈನ್ ಹೇಳಿದಾಗ ಲೈಕ್ ಯೂಶುವಲ್ ಇದ್ರ ಥರನೇ ಇರುತ್ತೇನೋ. ಹೇಗ್ರಿ ಸ್ವೀಟ್ ಗ್ಯಾಪ್ಲ ಬಂತ ತಗೊಳಕ್ಕೂ ಮುಟ್ಟಲ್ಲ ಅಂತ ಗ್ಯಾಪ್ ಬಂತ ನಿಮಗೆ? ಓ ವಾವ್, ಅದಾ, ಓಕೆ ಓಕೆ. ನಮ್ದು ಡೈರೆಕ್ಟರ್ಗೆ ನಾವು ಹೆಸರು ಇಟ್ಬಿಟ್ಟಿದ್ದೀವಿ, ದಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ವಾವ್. ಯಾರು ಬೆಳೆಯೋಕ್ಕಾಗತ್ತೆ 6'3" ಮತ್ತು ಆ ಥರ ಎಲ್ಲ, ಅದಕ್ಕೆ ಅವರೇ ಮಾಡ್ತಾರೆ. ಎಲ್ಲ ಭಗವಂತನ ಆಶೀರ್ವಾದ ಪಡ್ಕೊಂಬಂದಿರೋದು. ಅಯ್ಯೋ ಎಕ್ಸ್ಟ್ರಾ ಮಿಕ್ಬಿಟ್ಟಿದೆ, ಯಾರಿಗೆ ಹಾಕತ್ ಹೈಟು ಅದಕ್ಕೆ ಏನಕ್ಕೆ ಎಕ್ಸ್ಟ್ರಾ ಹಾಕೋದು ಹೇಳಿ? ಪಾಪ ಏನೋ ಇದು ಅಂದ್ಬಿಟ್ಟು ಎಕ್ಸ್ಟ್ರಾ ನಮ್ಗೆ ಕೊಡೋದು ಅಂತ ಅವ್ರು ಅನ್ಕೊಂಡು ಸಮಾಧಾನ ಮಾಡ್ಬೇಕು. ಹೋಗ್ಲಿ ಹೇಳಿ. ಹಂಗೆ ನೀವು ಹೇಳಿ, ನೀವು ಸಮಾಧಾನ ಮಾಡ್ಕೊಬೇಕಂತೆ, ನಮ್ದೇನಿಲ್ಲ. ಇಲ್ಲ ಯಾರು ಅನ್ಸಿಲ್ಲ. ಚೆನ್ನಾಗಿ ಮಾಡ್ತಾರೆ ನೈಸ್ ಟ್ಯಾಲೆಂಟ್. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಸರ್. ನಿರ್ದೇಶಕರೇ ಚೂಸ್ ಮಾಡಿದಾರ, ಏನೇನ ಕರೆಕ್ಟಾಗಿ ಆಯ್ಕೆ ಮಾಡಿದಾರ ಬಿಡಿ. ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್. ಎಲ್ಲ ಖುಷಿ ವಿಷಯನೇ, ಯಾರೂ ಇಲ್ಲ ಅಂತ. ಒಳ್ಳೆ ಟ್ಯಾಲೆಂಟ್ ಹುಡುಕಿದ್ರು ಬಿಡಿ, ಸಕ್ಕತ್ತಾಗಿರೋ ಚೂಸ್ ಮಾಡಿದ್ರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ. ನಾನು ಯಾರನ್ನಾರು ಅಣ್ಣ ಅಂದಿದ್ದೀನ ಇಂಡಸ್ಟ್ರಿಲಿ. ಸೊ ಅವ್ರು ಕೇಳಿದ ಅರ್ಥ ಕ್ವಶನ್ ಅರ್ಥ ಆಯ್ತಾ ನಿಮಗೆ? ಓ ಅದಕ್ಕೆ ಹೇಳೋದು, ಅವರು ಫೋನ್ ಮಾಡಿ ಮುಂಚೆನೇ ಕೇಳ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಹೇಳಕ್ಕೆ. ಅವಳು ಏನು ಮಾತಾಡ್ತಾ ಇದ್ದು, ಅಬ್ನಾರ್ಮಲ್ ಏಟ್ ಕೊಟ್ಬಿಟ್ಟು ಅವ್ನು ಭಗವಂತ, ಈಗ ಟಾಲ್ ಹುಡುಗನೇ ಬೇಕು, ನಿಮ್ಗಿಂತ ಕುಳ್ಗಿರೋನೇ ಕಟ್ಕೊಳ್ಳಿ. ನಿನ್ನ ಜೀವನದಲ್ಲಿ ಸುಳ್ಳು ಹೇಳಿದ ನೀವು? ಸುಳ್ಳು ಹೇಳಿದ್ದೀನಿ ನಾನು ಮತ್ತೆ ಅಷ್ಟೇ. ಅರ್ಥ ಆಯ್ತು. ಇಂಟರ್ವ್ಯೂಸ್ಗೆಲ್ಲ ನೋಡ್ಬಿಟ್ರೆ ಜನ ಇವ್ಳು ಯಾವ್ದೋ ಸುಳ್ಪುರ್ಕೆ ಅಂತ ಅನ್ಕೋಬೇಕು. ತಾಳ್ಮೆ ಸ್ವಲ್ಪ ಕಮ್ಮಿ. ಚಾಮುಂಡೇಶ್ವರಿ ತಾಯಿ, ಚಾಮುಂಡೇಶ್ವರಿ ತಾಯಿ ನಮ್ಮ ಮಮ್ಮಿ. ಏನು ಮಾಡೋಕ್ಕಲ್ಲ, ಈಗ ನಮ್ಮೊಬ್ಬರೇ ಒಳ್ಳೇದಾಗಬೇಕು ಅಂದ್ರೆ ಪಾಪ ಅವ್ರದ್ದು ಏನೇನಿರುತ್ತೆ ಎತ್ತಿದ್ರೆ ಗೊತ್ತಿಲ್ಲ. ಎಲ್ಲ ಕನ್ನಡ ಚಿತ್ರಗಳು ಗೆಲ್ಲಿ ಅಂತ. ಹೌದು, ಎಲ್ಲ ನಮ್ದೊಂದು ಚಿಕ್ಕ ಕುಟುಂಬ, ನಾವೆಲ್ಲರೂ ಚೆನ್ನಾಗಿ. ಕನ್ನಡ ಸಿನಿಮಾಗೆ ನೀವು ಮನೆ ಪೇಪರ್ಸ್ನ ತಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅವ್ರಿಗೆ ಜೊತೆಯಾಗಿ ನಿಂತ್ರಿಯಲ್ಲ, ನೀವು ಓಕೆ ಒಬ್ಬ ಅಭಿಮಾನಿಯಾಗಿ ತಮ್ಮ ಆಗಿ ಏನೋ ಅನ್ಕೋಬೋದು. ಮನೇಲಿ ಫ್ಯಾಮಿಲಿ ಹೆಂಗಿತ್ತು ನಿಮ್ಮ ಜೊತೆ? ಅವ್ರು ಏನೆಲ್ಲ ನಿಮ್ಮ ಜೊತೆ ಸಪೋರ್ಟ್ ಮಾಡಿದ್ರು? ಯಾರು ನಿಮ್ಮ ತಂದೆ ತಾಯಿ? ಇಲ್ಲ, ನಿಜವಾಗ್ಲೂ ಸ್ಟಾರ್ ವಾರ್ ಅನ್ನೋದು ಇಲ್ವಾ? ನಾವು ಭ್ರಮೆನಲ್ಲಿದ್ದೀವ? ಯಾವುದೂ ಇರಲ್ಲ ಮೇಡಮ್. ಇದು ಏನು ಗೊತ್ತಾ, ಮಧ್ಯದಲ್ಲಿರೋ ಕೆಲವು ಯಾಲ್ ಕಡೆ ಕೆಲಸ ಮಾಡೋಣ ಕುಡಿತಾರೆ. ಅಂದರೆ ಏನು ಅಂದರೆ, ಅವ್ರ ಹೀರೋ ಬೇರೆ ಹೀರೋ ಫೋಟೋನ ಇವ್ರು ಹಾಕೊಂಡ್ಬಿಡೋದು, ಸ್ವಂತ ಮಕ್ಕಳನ್ನ ತೋರಿಸಲ್ಲ, ಸ್ವಂತ ಐಡಿಗಳು ಮಾಡ್ಕೊಳ್ಳಲ್ಲ, ಯಾರ್ದೋ ಫೋಟೋ ಹಾಕೊಂಡು ಮಾಡೋದು, ತಂದು ಬೆಂಕಿ ಇಕ್ಕೋದು, ಮಜಾ ತಗೊಳ್ಳೋದು. ಇದರಲ್ಲಿ ಮೂರನೇ ವ್ಯಕ್ತಿ ಇನ್ನೊಬ್ಬ ಯಾರು ಇರ್ತಾನೆ. ವೆಲ್ಕಮ್ ಟು ಪಾಂಚಾಲಿ ಆಂಕರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಹಯಗ್ರೀವ ಇವತ್ತು ನಮ್ಮ ಜೊತೆ ಇದ್ದಾರೆ ಅಬ್ನಾರ್ಮಲ್ ಆಗಿ ಬೆಳೆದಿರುವಂತಹ ಯಾಕಮ್ಮ ತಾಯಿ ಧನ್ವೀರ್ ಗೌಡ ಅವರು. ಅವ್ರ ಜೊತೆ ತುಂಬಾ ಸ್ವೀಟ್ ಆಗಿರೋ ಪಾಂಚಾಲಿ ಆಂಕರ್ ಅವರು. ಬನ್ನಿ ನಮ್ಮ ಹಯಗ್ರೀವ ಬೆಳೆದಿರೋದು, ಅದಕ್ಕೆ ಸುದ್ದೆಲ್ಲ ಹಾಕೊಂಡು ಕೂತಿರೋದು. ಸರ್ ಇದು ಮಾಡಬೇಡಿ, ತೋರಿಸ್ಬೇಡಿ ಅಂತಾರದಲ್ವಾ? ಸೊ ಬನ್ನಿ ನಮ್ಮ ಹಯಗ್ರೀವ ಸಿನಿಮಾ ಬಗ್ಗೆ ಮಾತಾಡೋಣ. ಹೇಳಿ ಧನ್ವೀರ್ ಅವರೇ. ಕ್ವಶನ್ ಕೇಳಕ್ಕೆ ಅಂತ ಅವ್ರು ಇದ್ದಾರೆ, ಇಲ್ಲಿ ಕ್ವಶನ್ ಕೇಳ್ಬಿಟ್ಟು ನ್ಯೂಟ್ಲ ಬಿಡೋದಲ್ಲ, ಆನ್ಸರ್ ಹೇಳ್ಬೇಕಲ್ಲ ಎಷ್ಟು ಶುದ್ಧ ಅಂತ. ನೀವು ಇದ್ದೀರಲ್ಲ ಆನ್ಸರ್ ಹೇಳಕ್ಕೆ. ಸೊ ನಿಮ್ಮ ಕೋ ಆಕ್ಟ್ರೆಸ್ ಸಂಜನಾ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಹೇಗಿತ್ತು? ಈಗ ಭಾರಿ ಹಿಂಸೆ ಆಯ್ತಮ್ಮ. ಆ ಅಮ್ಮ ಇಷ್ಟು ಸ್ವಲ್ಪ ಚಪ್ಪಲಿ ಹಾಕೊಂಡು ಹೋಗಿ ಚೇಂಜ್ ಮಾಡ್ಕೊಂಡು ಬರೋದು ನಮ್ಮ ಭಾರಿ ನೋಡಿ ನೋಡಿ ಸಾಕಾಗೋಯ್ತು. 4 ಒಳ್ಳೆ ವಿಷಯಗಳು ಹೇಳಿ ಅವ್ರ ಬಗ್ಗೆ. 4 ಒಳ್ಳೆ ವಿಷಯ, 1 ಒಳ್ಳೆ ವಿಷಯ, 2 ಒಳ್ಳೆ ವಿಷಯ, 3 ಒಳ್ಳೆ ವಿಷಯ, 4 ಒಳ್ಳೆ ವಿಷಯ ಹೇಳಿ ಮುಗೀತು. ಅವ್ರನ್ನೇನು ನೋಡ್ತಾರೆ, ನೀವು ತಾನೇ ಹೇಳ್ಬೇಕು. ನೋಡಿ 4 ಒಂದು ಒಳ್ಳೆ ವಿಷಯ ಹೇಳಿ ಅವ್ರ ಬಗ್ಗೆ. ಒಂದು ಒಳ್ಳೆ ವಿಷಯನೇ. ಸಂಜನಾ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ. ನಾನು ನನ್ನ ಕೆಲಸ ಕ್ವಿಟ್ ಮಾಡ್ತಾ ಇದ್ದೀನಿ. ಬೆಟರ್ ಅವ್ರಿಗೆ ಪಾಸ್ ಅಲ್ಲ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಿದೆ. ನೀವು ನೋಡಿ, ಅಲ್ಲಿ ನೋಡಿ ಹೈಟ್ ಪಾಪ, ಅದನ್ನ ಯಾರು ರೈಟು ಅಂತಾರ. ನಿಮ್ಮ ಕಷ್ಟ ನಂಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಪಾಂಚಾಲಿ. ನಾನು ಇದ್ದೀನಿ ಮಚ್ಚ ನಿಮ್ಮ ಜೊತೆ. ಥ್ಯಾಂಕ್ ಯು. ನಮ್ಮ ಮಚ್ಚ ವೆಲ್ಕಮ್ ಅವ್ರು ಮಾಡಿಬಿಟ್ಟಿದ್ದಾರೆ. ಸೊ ನಾನು ಮಾಡಿದ್ರೆ ಏನು, ಅದೇ ಸ್ವೀಟ್ ಆಗಿತ್ತು. ಸೊ ಈಗ ಸ್ವೀಟ್ ಸಂಜನಾ ಮತ್ತು ಧನ್ವೀರ್ ಸರ್, ನಿಮ್ಗಿಬ್ರಿಗೂ ಒಂದು ಲಾಸ್ ಆಗಿದೆ. ಏನಂದರೆ ನಮ್ದು ಈ ಮುಂಚೆ ಒಂದು ಇಂಟರ್ವ್ಯೂ ಫಿಕ್ಸ್ ಆಯಿತು. ಹೌದಾ? ಹಾಂ, ನಾನು ಹಯಗ್ರೀವ ಸ್ವೀಟ್ ಮಾಡ್ಕೊಂಬಂದಿದ್ದೆ. ಹಯಗ್ರೀವ ಸ್ವೀಟ್ ಮಾಡ್ಕೊಂಬಂದಿದ್ದೆ, ಕ್ಯಾನ್ಸಲ್ ಆಗಿಬಿಡ್ತು ಇಂಟರ್ವ್ಯೂ. ಅಂತ ಕೆಲಸ ಆಯ್ತಲ್ಲ, ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಅಂದರೆ. ಇವತ್ತು ನಂಗೆ ಮಾಡ್ಕೊಂಬರೋಕ್ಕಾಗಲಿಲ್ಲ, ಅದಕ್ಕೆ ಋಣ ಅನ್ನೋದು ಅಲ್ವಾ? ಸತ್ಯ, ಅದು ಸತ್ಯ. ಅದು ನಿಜವಾಗ್ಲೂ ನಂಗೆ ಇವತ್ತು ತುಂಬ ಸ್ಟ್ರೈಕ್ ಆಯಿತು. ಇವತ್ತು ಏನು ಮಾಡಿದ್ರು ಆ ಸ್ವೀಟ್ ಮಾಡ್ಕೊಂಬರೋಕ್ಕಾಗಲಿಲ್ಲ. ಋಣ ಸತ್ಯ, ಅದು ಸತ್ಯ. ಅದು ಯಾಕೆ ಅಷ್ಟು ನನಗೆ ಹೆಂಗಂದರೆ, ಇಲ್ಲಿ ಬಂದು ಇಷ್ಟೋ ತನಕ ಇದ್ದೀನಿ, ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿದ್ದಿದ್ರೆ ಸ್ವೀಟ್ ಮಾಡ್ಕೊಂಬರ್ಬೋದಿತ್ತಲ್ಲ. ಅದೇ ಕಾಡ್ತಾ ಇದೆ. ಹಾಂ, ಅದೇ ಕಾಣ್ತಾ ಇದೆ.
ಆ್ಯಂಡ್ ಈ ಸ್ವೀಟ್ ಆಗಿರೋವಂತಹ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ಮಚ್ಚ ಇದ್ದಾರೆ ಸಂಜನಾ, ಆ್ಯಂಡ್ ಅದ್ರ ಜೊತೆಗೆ ಧನ್ವೀರ್ ಅವರಿದ್ದಾರೆ. ಆ್ಯಂಡ್ ಅವರ ಪ್ರತಿಯೊಂದು ಸಿನಿಮಾನೂ ತುಂಬ ವಿಶೇಷವಾಗಿರುತ್ತೆ, ಇನ್ಕ್ಲೂಡಿಂಗ್ ಟೈಟಲಿಂದ ಹಿಡಿದು ಆ ಸಿನಿಮಾ ಕಂಟೆಂಟ್ವರೆಗೆ ಎಲ್ಲದೂ ಸ್ಪೆಷಲ್ ಆಗೇ ಇದೆ. ಅದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸಂಜನಾನ ಪ್ರತಿ ಸಿನಿಮಾದಲ್ಲೂ ವೆರೈಟಿಯಾಗಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆ್ಯಕ್ಟರು ಡಾಕ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಸ್ವೀಟ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಇಬ್ಬರದು ಪೇರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾಕೆ ಅಂದರೆ ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಈಗ ಜಸ್ಟ್ 1 ಮಿನಿಟಲ್ಲಿ ನಿಮಗೆ ಅರ್ಥ ಆಗಿರುತ್ತೆ. ಹೈಟ್ ಮ್ಯಾಚ್ ಮಾಡೋದು ತುಂಬ ಕಷ್ಟ. ನೋಡಿ, ರಿಜೆಕ್ಟ್ ಆಗಿಲ್ಲ ನೀವು ಅನ್ನೋದೇ ನೀವು ಶಬಾಷ್ಗಿರಿ, ನಿಮಗೆ ನೀವೇ ತಗೋಬೇಕೀಗ. ಯಾತಕ್ಕೆ ಹೈಟು ಮ್ಯಾಚ್ ಆಗ್ತಿಲ್ಲ ಅಂತ ಏನಾದ್ರು ಅಯ್ಯೋ ಅವ್ರು ಹಂಗ ಅನ್ಕೊಳ್ಳೋದನ್ನ ನಾವೇ ಸರಿಗಿಲ್ಲ, ಇವ್ರ ರೈಟೇ ಸರಿಗಿಲ್ಲ, ನಾವು ಕರೆಕ್ಟ್ ಆಗಿದೀವಿ. ನಮ್ಮ ಇಂಡಸ್ಟ್ರಿಲಿ ಯಾರು ಅಷ್ಟು ದೊಡ್ಡ ಹೆಸರು ಮಾಡಿದ್ರು, ರಮ್ಯಾ ಮ್ಯಾಮ್, ರಕ್ಷಿತಾ, ಐ ಮೀನ್ ಅವ್ರ ಹೈಟ್ಗಳು ನನಗೆ ಗೊತ್ತಿಲ್ಲ, ಬಟ್ ಎಲ್ಲ ಅವರೇಜ್ ಸಿಕ್ಸಿದ್ರಾ? ಕರೆಕ್ಟ್. ಥಿಂಕ್ ಪಾಸಿಟಿವ್ ಅನ್ನೋದು ಹಿಂಗೆ, ಅದಕ್ಕೆ ನಿಮಗೆ ಸೂಪರ್ ಆಗಿರೋ ಸಿನಿಮಾಗಳು ಸಿಗ್ತಾ ಇರೋದು. ಅವರೆಲ್ಲ ಯಾರ ಜೊತೆ ಮಾಡಿದೆ ಕಿಟ್ಟಾಗಿರೋ ಅನ್ನೋದು ಸ್ವಲ್ಪ ನೋಡ್ಬೇಕಾಗುತ್ತೆ. ಎಷ್ಟು ಜನ ಉದ್ದಕ್ಕಿದ್ದವ್ರ ಜೊತೆ ಮಾಡಿದ್ರು ಅನ್ನೋದು ನೋಡ್ಬೇಕಾಗುತ್ತೆ. ಆಯ್ತಾ? ಏನಿಲ್ಲ, ದರ್ಶನ್ ಸರ್ ಜೊತೆ ಅದನ್ನ ಹೇಳ್ತಾ ಇರೋದು. ಮತ್ತೆ ಇತ್ತಾಯ್ತಲ್ಲ, ಅಷ್ಟು ಆಕ್ಟಿಂಗ್ ಇಂಪಾರ್ಟೆಂಟ್, ಅವ್ರ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್. ಆಪಲ್ ಬಾಕ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. ಅದು ಬಿಹೈಂಡ್ ದ ಸ್ಕ್ರೀನ್ ಕತೆಗಳೆಲ್ಲ ನಾಟ್ ಇಂಪಾರ್ಟೆಂಟ್. ಹಯಗ್ರೀವ ಒಂದು ಸ್ವೀಟ್ ಹೆಸರು, ಪ್ರಸಾದದ ಹೆಸರು ಅಂತ ಅನ್ಕೊಂತೀವಿ. ಅದ್ರ ಜೊತೆಗೆ ಒಂದು ತುಂಬ ದೊಡ್ಡ ಮೈಥಾಲಜಿ ಇದೆ, ಒಂದು ಒಳ್ಳೆ ಲೈನ್ ಇದೆ. ಅದು ಕಥೆನೇ ಅಷ್ಟು ಬ್ಯೂಟಿಫುಲ್. ವಿಷ್ಣು ಅವತಾರ ಎತ್ತಿದ್ದೆ ರಾಕ್ಷಸನ ಸಂಹಾರಕ್ಕೆ, ಆ್ಯಂಡ್ ಸ್ವತಃ ಬ್ರಹ್ಮಂಗೆ ರಕ್ಷಣೆ ಕೊಟ್ಟರು. ಅವ್ರದ್ದು ವೇದಗಳನ್ನ ಕದ್ಬಿಟ್ಟಿದ್ರಂತೆ ರಾಕ್ಷಸರು. ಸೊ ಅದನ್ನು ವಾಪಸ್ ತಂದು ಕೊಡೋದಕ್ಕೆ ಹಯಗ್ರೀವನ ಅವತಾರ ತಾಳ್ತಾರೆ ವಿಷ್ಣು. ಅದು ನಿಜವಾಗ್ಲೂ ಗ್ರೇಟ್ ಸ್ಟೋರಿ. ಅದನ್ನು ಓದ್ತಾ ಇದ್ರೆ ಅಥವಾ ಮಚ್ಚ, ನಿಮಗೆ ಗೊತ್ತಿತ್ತ ಮಚ್ಚ ಇದ್ರ ಕತೆ? ಹಯಗ್ರೀವ ಸತ್ಯ ಮಾಡಿ ಕತೆ ಗೊತ್ತಿತ್ತು ಅಂತ? ಇದೆಲ್ಲ ಕಟ್ ಇಲ್ಲ ಹಂಗೆ ಆಗ್ಬೇಕು, ಹಂಗೆ ಇದೆಲ್ಲ ಹೆಂಗಿರುತ್ತೋ ಹಿಂಗೆ ಕಟ್ ಮಾಡ್ಬಿಡಿ ಅಂದ್ರೆ ಅದನ್ನ ಹಂಗೆ ಆಗ್ಬೇಕು. ಹೇಳಿ ಮೇಡಮ್, ಏನು ಹೇಳ್ತಾ ಇದ್ದೀರಿ ಹೇಳಿ. ಏನೋ ದುಡ್ಡು ಗೊತ್ತಿರೋದ್ರ ಅಂತೆ, ಒಂದು ಗೊತ್ತಿಲ್ಲ. ಇಲ್ಲ ಕತೆ ಹೇಳಿ. ಮತ್ತೆ ಹಯಗ್ರೀವ ಹೆಂಗ್ ಮಾಡೋದಂತ ಗೊತ್ತಲ್ಲ? ಸ್ವೀಟ್ ಅದು ಗೊತ್ತು, ಅದು ಗೊತ್ತು. ಬೇಕಾದ್ರೆ ಕೇಳಿ ಹೇಳ್ತಾರೆ. ಹೇಳಿ, ಅವ್ರು ಕೇಳಿ. ಅಲ್ಲ, ನಿಮ್ಮನ್ನು ಕೇಳ್ತಾರ ನನ್ನಲ್ಲ. ಅಲ್ಲ, ನಿಮಗೆ ಗೊತ್ತಾ? ಸ್ವೀಟ್ ಇದೆ ಅಂತ ಕೇಳಿದೀನಿ, ಮಾಡೋದು ಗೊತ್ತಿಲ್ಲ. ಮಾಡೋದು ಗೊತ್ತಿಲ್ಲ ಅಷ್ಟೇ. ನೆಕ್ಸ್ಟ್ ಆದ್ರೆ ಇವರಿಗೆ ಮಾಡೋದು ಗೊತ್ತಿದೆ. ತಿನ್ನೋದು ಗೊತ್ತು ಅಷ್ಟೇ, ಏನು ಮಾಡಕ್ಕೆ ಇಲ್ಲ, ನಿಜ ಅವ್ರಿಗೆ ಗೊತ್ತು ಮಾಡೋದು. 3 ಇಂಗ್ರೀಡಿಯೆಂಟ್ಸ್ ಅಲ್ವಾ, ಹಂಗಾಗಿ ಅವ್ರಿಗೆ ಗೊತ್ತು. ಈಸಿ ಮಾಡ್ಕೊಡ್ತೀನಿ. ಅಡುಗೆ ಮಾಡಕ್ಕೆ ಬರುತ್ತಾ ನಿಮಗೆ? ಅವ್ರು ಮಾಡ್ತಾರಂತೆ. ಮತ್ತೆ ನಮ್ಗೆ ಯಾವಾಗ ಮಾಡ್ಕೊಡೋದು? ನಮ್ಗೆ ಮಾಡ್ಕೊಟ್ಟಿಲ್ಲ, ನಿಮ್ಗೆ. ಏನಪ್ಪ ಕೇಳ್ಬಿಟ್ಟಂಗೆ ಬಾಯ್ಬಿಟ್ಟು ತಾವು. ಹೌದು, ಯಾವಾಗ ಬಿರಿಯಾನಿ ಮಾಡ್ಕೊಂಡು ಬನ್ನಿ. ಆಯ್ತು, ಸರಿ. ಮಾಡ್ಕೊಂಬರೋದಲ್ಲ, ನೀವು ಮಾಡಬೇಕು, ನಾವು ಜೊತೆಗೆ ಇರಬೇಕು. ಆಯ್ತು, ನಾವು ಬೇಕಾದ್ರೆ ಹಾಕೋಣಲ್ಲ. ನೆಕ್ಸ್ಟ್ ಎಲ್ಲಾದ್ರೂ ಪ್ರಮೋಷನ್ಸ್ ಹೋದಾಗ ಮಾಡ್ಬೋದು ಪಕ್ಕ. ಯಾವಾಗ ಮಾಡ್ಕೊಡ್ತೀರಾ ಪ್ರಮೋಷನ್ಸ್? ನೆಕ್ಸ್ಟ್ ಎಲ್ಲಾದ್ರೂ ಹೋದಾಗ ಮಾಡ್ಬೋದು ಮೇಡಮ್. ಅಂದರೆ ಸಂಜನಾ ನಾವು ಕಾಯ್ಬೇಕಷ್ಟೇ. ಪರವಾಗಿಲ್ಲ, ಮಾಡ್ಕೊಡ್ತಾರೆ ಅಂದ್ರೆ ಕಾಯೋಣ. ಸೀರಿಯಸ್ಲಿ ಅವ್ರು ಬರುತ್ತೆ ಅಂತ ಪ್ರೂವ್ ಆದ್ರೆ ಸಾಕಲ್ಲ. 100% ಇದು ಸಾಕ್ಷಿ ಇರತ್ತೆ. ನಿಜ. ಡನ್. ಹಯಗ್ರೀವ ಆ ಅವತಾರನೂ ಅಷ್ಟು ಚೆಂದ ಇದೆ. ಆ್ಯಂಡ್ ತುಂಬ ಪೂಜಿಸೋರಿಗೆ ಮತ್ತು ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ತುಂಬ ಭಯ ಭಕ್ತಿ ಎಲ್ಲ ಇರುತ್ತೆ. ಒಂದು ಟೆಸ್ಟ್ ಇವಾಗ ಇಷ್ಟೊಂದು ಕಾಲ ಎಳಿತಿದ್ದಾರೆ, ಅವರಿಗೆ ಮಾಡೋಣ ಅಲ್ಲ. ಹಯಗ್ರೀವನನ್ನು ಯಾವಾಗ ಪೂಜೆ ಮಾಡ್ತಾರೆ, ಯಾಕೆ ಪೂಜೆ ಮಾಡ್ತಾರೆ? ವಿಸ್ಡಮ್ ಆಫ್ ನಾಲೆಜ್ ಅನ್ನೋದು ಗೊತ್ತು ನನಗೆ. ಅದು ಜ್ಞಾನ, ಆ ಜ್ಞಾನದ ಬಗ್ಗೆ ಸಂಪೂರ್ಣ ಇಟ್ಪಡ್ಕೊಳ್ಳೋಕೆ ಹಯಗ್ರೀವನ ಪೂಜೆ ಮಾಡೋದು. ಅವ್ರು ಇಂಟರ್ವ್ಯೂಗೆ ಮುಂಚೆ ಎಲ್ಲ ಓದ್ಕೊಂಡು ಬಂದ್ಬಿಡಿದ್ರು. ಹೌದು, ನನಗೆ ಫೋನ್ ಮಾಡಿದ್ರು, ಮೇಡಮ್ ಸರ್ ನಾಳೆ ಕ್ವಶನ್ ಕೇಳ್ತೀನಿ, ನೀವು ಮಾಡ್ತಿರಲ್ಲ ಸರ್, ನಾಳೆ ಬರ್ತಾ ಇರಲ್ಲ, ಏನು ಕ್ವಶನ್ ಕೇಳ್ತೀರಾ ಇಡಿ ಅಂತ. ಹಂಗೆ ಹೌದಾ? ಗೊತ್ತಿಲ್ವಾ ಮೇಡಮ್? ನಿಮಗೆ ಮಾಡಿರೋ ಹಂಗಾರೆ ಪಾಪ, ಅದಕ್ಕೆ ಯಾರು ಇಂಟರ್ವ್ಯೂ ಬರ್ತಾರೋ ಅವೆಲ್ಲ ಆಂಕರ್ಗಳು ಒಂದೊಂದು ಇಂಟರ್ವ್ಯೂಗೆ ಸುಳ್ಮೇಲೆ ನನ್ಗೆ ಗುಚ್ಚು. ಅವ್ರಿಗೆಲ್ಲ ಫೋನ್ ಮಾಡಿ ಕೇಳ್ಕೊಂಡ್ಬಿಡೋದು, ಸರ್ ನಾಳೆ ಬರ್ತಾ ಇರಲ್ಲ, ಏನು ಯಾವ ಥರ ಇರುತ್ತೆ ಅದೆಲ್ಲ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಹೌದಾ? ಹೌದು, ನಾನು ಬರ್ಬೇಕಾ ಸರ್ ಅಂತ ಕೇಳಕ್ ಕಾಲ್ ಮಾಡಿದೆ. ಅದನ್ನ ಇಟ್ಕೊಂಡು ಇವ್ರು ಕ್ವೆಶನ್ಸ್ ಕೇಳಿದೆ ಅಂತ ಹೇಳಿ. ಅದೊಂದು ಕ್ವಶನ್ ಮೇಡಮ್, ನಾನು ಬರ್ಬೇಕಾ ಅಂತ. ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡೋದು, ನೀವು ಬರದೇ ಇದ್ರೆ ನಾನು ಬರ್ಬೇಕಾ ನೀನು ಅಂತ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಸುಳ್ಳು ಹೇಳ್ತಾವೆ. ಇಲ್ಲ ಸರ್ಗೆ ನೀವು ಕಾಲ್ ಮಾಡಿ ಕೇಳ್ಬೋದು, ನಾನು ಅಷ್ಟೇ ಕೇಳಿದ್ದು. ಕರೆಕ್ಟ್. ಸ್ವತಃ ಸರಸ್ವತಿನೇ ಹಯಗ್ರೀವನನ್ನು ಪೂಜಿಸ್ತಾರೆ, ನನಗೂ ಜ್ಞಾನ ಬೇಕು ಅಂತ. ಸೊ ಅಷ್ಟು ಪವರ್ಫುಲ್ಲು ಹಯಗ್ರೀವ. ಸೊ ಈ ಹಯಗ್ರೀವ
ಅಂದರೆ ನಿಮ್ಮನ್ನು ನಾವು ಯಾವ್ಯಾವ ಥರ ನೋಡ್ಬೋದು ಇಲ್ಲಿ? ಅಂದರೆ ಈಗ ನೀವು ಮೈಥಾಲಜಿಲಿ ಇವಾಗ ಹೇಳಿದ್ರಲ್ಲ ಮೇಡಮ್ ಹಯಗ್ರೀವನ ಅದನ್ನು ಸಂಪೂರ್ಣವಾಗಿ ನಾವು ಮೈಥಾಲಜಿ ಕಂಪ್ಲೀಟಾಗಿ ಇಲ್ಲಿ ಪೋಟ್ರೆ ಎಲ್ಲೂ ಮಾಡಲ್ಲ ಸಿನಿಮಾದಲ್ಲಿ. ಬಟ್ ಅಲ್ಲಿರೋ ಒಂದು ಅಂಶನ ಹೇಳ್ತಾವ್ರೆ, ಇನ್ನೂ ಕತೆ ಬೇರೆ ದೊಡ್ಡದಾಗೇ ಇದೆ. ಇದು ನೀವು ಹೇಳಿದ ಹಯಗ್ರೀವ ಸ್ಟೋರಿ ಇದೆಯಲ್ಲ ಇನ್ನೂ ತುಂಬ ದೊಡ್ಡದಾಗೇ ಇದೆ. ಬಟ್ ಅದರಲ್ಲಿ ಒಂದು ಅಂಶ ಬರುತ್ತೆ, ಅದನ್ನು ಎತ್ಕೊಂಡು ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಕಮರ್ಷಿಯಲ್ ಆಸ್ಪೆಕ್ಟ್ ವೇಲಿ ಒಂದು ಕಾಪ್ ಕ್ಯಾರೆಕ್ಟರ್, ಯೂಶುವಲ್ ಕಾಪ್ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಅಂದರೆ ಈ ಡ್ರಗ್ ಮಾಫಿಯಾ ಅಥವಾ ಇನ್ನೊಂದು ಮತ್ತೊಂದು ಸ್ಮಗ್ಲಿಂಗ್ ಇದ್ರ ಮೇಲೆ ಇರುತ್ತೆ. ಬಟ್ ಇದು ಡಿಫ್ರೆಂಟಾಗಿ ಹೋಗಿದೆ, ಡಿಫ್ರೆಂಟ್ ವೇ ಆಫ್ ನರೇಷನೇ ಇದೆ. ಸೊ ಒಂದು ಮೆಡಿಕಲ್ ಮಾಫಿಯಾ ಬಗ್ಗೆ ಹೋಗ್ತಾ ಹೋಗುತ್ತೆ ಇದು ಕತೆ. ಆಮೇಲೆ ಹೀರೋದು ಅಷ್ಟೇ, ಇದು ಇದೇ ಲುಕ್ಕಲ್ಲಿ ಇರಲ್ಲ ಸಿನಿಮಾದಲ್ಲಿ. ಸೊ ಡ್ಯೂಯಲ್ ಶೇಡಲ್ಲಿ ಇರ್ತಾನೆ. ಸೊ ಹೇಳೋ ಆ ಕ್ಯಾರೆಕ್ಟರ್ನೇ ತುಂಬ ಇಷ್ಟ ಆಗಿದೆ. ಜೊತೆಗೆ ಆ ಹಯಗ್ರೀವ ಅನ್ನೋದೇನು ಅಂಶ ಹೇಳೋದನ್ನ ಅದನ್ನು ಇದಕ್ಕೆ ಈ ಕಾಪ್ ಕ್ಯಾರೆಕ್ಟರ್ಗೆ ಯಾವ ಥರ ಬ್ಲೆಂಡ್ ಮಾಡಿ ಕನ್ವೆ ಮಾಡಬೇಕಂದ್ರೆ ಡೈರೆಕ್ಟರ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಿಮ್ಗೆ ಇಲ್ಲಿ ತುಂಬ ಶೇಡ್ಸ್ ಸಿಗುತ್ತೆ, ಯಾ ಆ್ಯಕ್ಟಿಂಗಿಗೆಲ್ಲ ತುಂಬ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ವಾವ್. ನಿಮಗೆ ತುಂಬ ಇಷ್ಟ ಆಗಿದ್ದು ಮತ್ತು ತುಂಬ ಕಷ್ಟ ಆಗಿದ್ದು ಯಾವ ಶೇಡ್? ಅಲ್ಲ ಕಷ್ಟ ಅಂತ ಯಾವುದಿಲ್ಲ, ಎಲ್ಲ ಇಷ್ಟಪಟ್ಟೆ ಮಾಡೋದು. ಸೊ ಎರಡು ಇಷ್ಟ ಆಗಿದೆ. 2 ಶೇಡ್ ಹಂಗಾದ್ರೆ ಇಲ್ಲೇನು ನಾವು ಪೋಸ್ಟರ್ಸಲ್ಲಿ ನೋಡ್ತಾ ಇದ್ದೀವಿ ಆ 2 ಶೇಡಲ್ಲಿ. ಈ CG ವರ್ಕ್ ಎಲ್ಲ ಸಿಕ್ಕಾಬಟ್ಟೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ಡಿಲೇ ಆಗಿದ್ದು ಕೂಡ ಅಂತಲೂ ಹೇಳಿದ್ರು. ಈಗ ನೀವು ಆಲ್ಮೋಸ್ಟ್ ಡಬ್ಬಿಂಗ್ ಮಾಡ್ತಾ ಅಥವಾ ಫೈನಲ್ ಲುಕ್ಕು ಅಂತ ಎಲ್ಲ ನೋಡಿರ್ತೀರ. ನಿಮಗೆ ವಾವ್ ಅನಿಸಿದ್ದು ಒಂದು ಸಿಗ್ನೇಚರ್ ಸೀನ್ ಅಂತ ಇದ್ರೆ ಪ್ಲೀಸ್ ಅದನ್ನು ಸಣ್ಣದಾಗಿ ಹೇಳಿ, ಒಂದು ಕೋರ್ ಥರನೋ ಕ್ಯೂ ಥರನೋ. ಅದನ್ನ ನಾನು ನಮ್ಮ ಆಡಿಯನ್ಸ್ ಸ್ಟ್ರೈಕ್ ಆಗುತ್ತೆ ಅವ್ರು ಸಿನಿಮಾ ನೋಡ್ಬೇಕಾರೆ ಕರೆಕ್ಟ್ ಇದೆ ಹೇಳಿದ್ದು. ಮಾಡ್ತೀನಲ್ಲ ಅದು ಅವ್ರಿಗೆ ಕರೆಕ್ಟ್. ಅವಾಗ ಅದನ್ನ ನೋಡ್ತಾ ಹೆಂಗೆ ಅನ್ಕೊಂಡೆ ಅಂದರೆ ನಾನು ಆ ಸೀನ್ ಆ್ಯಕ್ಚುಲಿ ಮೊನ್ನೆ ಸಿನಿಮಾ ನೋಡ್ತಾ ಇದೆ. ಸಿನಿಮಾ ನೋಡೋಕ್ಕಾದ್ರೆ ಹೇಳಿದ್ರೆ ಹಿಂಗೆ ಟರ್ನ್ ಮಾಡಿದೆ ಅಂತ, ಆ ಟರ್ನ್ ಮಾಡೋಕ್ಕಾದ್ರೆ ಕೆಳಗಡೆ ಆ್ಯಪಲ್ ಬಾಕ್ಸ್ ಇತ್ತು, ಹಿಂಗೆ ಟರ್ನ್ ತಿರುಗಿ ಇವ್ರು ಹಿಂಗೆ ತಿರುಗಿದ್ರಲ್ವಾ ಹಂಗೆ ಆ್ಯಪಲ್ ಒಂದು ಅದು ಸಿಗ್ನೇಚರ್ ಸೀನ್ ನಿಮ್ದು. ಓಕೆ, ಇಲ್ಲ ಏನು ಇಷ್ಟ ಆಯ್ತು ಅವ್ರಿಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ನು ಇಬ್ಬರದೇ ಬರುತ್ತೆ. ತುಂಬ ಚೆನ್ನಾಗಿದೆ, ಅಂದರೆ ಇವರು ತುಂಬ ಟಚ್ ಆಗುತ್ತೆ. ಅಂದರೆ ಮಚ್ಚ ನಿಮಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇರೋವಂಥ ಕ್ಯಾರೆಕ್ಟರ್ ಇದು. ಸುಮ್ಮನೆ ಮರಸುತ್ತ ಕ್ಯಾರೆಕ್ಟರ್ ಇಡೀ ಸಿನಿಮಾಲಿ ಬರುತ್ತೆ. ಅದು ಇಡೀ ಸಿನಿಮಾಲಿ ಕ್ಯಾರೆಕ್ಟರ್ ಇದೆ. ಎಲ್ಲೋ ಬೇರೆ ಹೀರೋಗಳು ಸಿನಿಮಾಗಳು ಇರ್ತಾರ ಸ್ವಲ್ಪ ಬರೋ ಥರ ಆ ಥರ ಇಲ್ಲ, ಮರಸುತ್ತ ಕ್ಯಾರೆಕ್ಟರ್ ಥರ ಏನಿಲ್ಲ. ಇಡೀ ಸಿನಿಮಾ ಯಾಕೆ ನಗ್ತಾ ಇದ್ರು ಮಚ್ಚ? ಹೇಳಿ ಮಚ್ಚ, ಯಾಕೆ ನಮ್ಮ ಮಚ್ಚ ಅಂತ ಇದೆ? ಅಲ್ಲ ನಾನು ಮಚ್ಚ ಅನ್ನಲ್ಲ ಅದಕ್ಕೆ, ನೀವು ಅವ್ರ ಮಚ್ಚ ಅಂದ್ರಲ್ಲ ಅದಕ್ಕೆ ನಿಮ್ಮ ಮಚ್ಚ ಅಂತ ಇರೋದು. ಕರೆಕ್ಟ್, ಅವ್ರು ಹೇಳಿದ್ ಕರೆಕ್ಟ್. ಬಿಕಾಸ್ ದಿಸ್ ಇಸ್ ದ ಯೂಶುವಲ್ ರೂಟೀನ್ ಆನ್ಸರ್ ವಾಟ್ ಶಿ ಗಿವ್ಸ್ ಅಷ್ಟೇ. ಪಚ್ಚಿ ನಮ್ಮ ಸಂಜನಾ ನಾನು ಏನಂದ್ರಿ ನೀವು ಅಲ್ಲಿ ಸ್ಟಾರ್ಟ್ ಆಗಕ್ಕೆ ಮುಂಚೆ ಮಾಡ್ಬೇಕು ನೀವು. ನನಗೆ ಅರ್ಥ ಆಗ್ತಿದೆ, ತುಂಬ ಅರ್ಥ ಆಗ್ತಿದೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವಾಗ ಸಿನಿಮಾನಲ್ಲಿ ತುಂಬ 2 ಶೇಡ್ ಬಂದ್ರೂ ಇವ್ರ ಜೊತೆಗೆ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಆ ಸಾಂಗಲ್ಲಿ ನೀವಿಬ್ಬರು ಪೇರ್ ಅನ್ನೋದು ಗೊತ್ತಾಗ್ತಿದೆ, ಬಟ್ ಹೆಂಗೆ ಪೇರ್ ಆಗಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಒಂದು ಡಾಕ್ಟ್ರು, ಒಂದು ಪೊಲೀಸ್ ಕ್ಯಾರೆಕ್ಟರು, ಹೆಂಗೆ ಮ್ಯಾಚ್ ಆಯಿತು, ಎಲ್ಲಿ ಮ್ಯಾಚ್ ಆಯಿತು, ಹೆಂಗೆ ಸಿಂಕ್ ಆಯಿತು ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅಲ್ವಾ ಮೇಡಮ್ ಹಯಗ್ರೀವ ಸಿನಿಮಾ ಮಾಡಿರೋದು. ಅಲ್ಲ ಅದ್ರಲ್ಲಿ ಒಂದು ಲೈನ್ ಯಾರು ಬಿಡಬೇಕಲ್ವಾ? ಎಲ್ಲರೂ ಹೇಳ್ತಿರೋದು ಇಷ್ಟೇ, ಅದ್ರ ಮೇಲೆ ಸಪ್ರೇಟಾಗಿ ನೀವು ಏನು ಕೇಳಿದ್ರು ಇಷ್ಟೇ. ಡೈರೆಕ್ಟ್ರು ಅಷ್ಟೇ, ಡೈರೆಕ್ಟ್ರು ಸಖತ್ ಸ್ಮಾರ್ಟು. ಏನು ಕೇಳಿದ್ರು ಹಂಗೆ 1 ಸೆಕೆಂಡ್ ಶುರು ಮಾಡಿದವರು ಇದು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಇವಾಗ ತುಂಬ ಕಾನ್ಷಿಯಸ್ ಆಗಿ ನಡೀತಾ ಇದೆ. ಇರಲಿ, ಆಯಿತು ಮಚ್ಚ, ಪರವಾಗಿಲ್ಲ. ನಿಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದ್ರಿ ಅಲ್ಲ, ಹಯಗ್ರೀವ ರೆಸಿಪಿ ಹೇಳಲಿಲ್ಲ ಅವರು. ಕಡಲೆಬೇಳೆ, ಸಕ್ಕರೆ ಅಲ್ಲ, ಕಾಯಿ. ಹೌದೌದು, ಕಾಯಿ ಮತ್ತು ಬೆಲ್ಲ ಕರೆಕ್ಟಾಗಿ ಹೇಳಿ. ನೀವು ಇದನ್ನ ಹೇಳ್ಕೊಟ್ರೆ ಸತ್ಯ ಹೇಳ್ಬೇಕು. ನೀವು ಸತ್ಯ ಹೇಳ್ಬೇಕು, ನೀವು ಹೇಳಿ ಹೇಳ್ಕೊಟ್ರೆ ಹೇಳಿ ಗೊತ್ತಾಗ್ಬೇಕು, ಇದು ಜನಕ್ಕೆ ಗೊತ್ತಾಗ್ಬೇಕು. ಸತ್ಯ ಹೇಳಿ, ಸತ್ಯ ಮಾಡಿ ಹೇಳ್ಬೇಕು ಮೇಡಮ್, ಇದೇ ಸುಳ್ಳು ಹೇಳ್ಬಾರ್ದು. ಈ ರೇಂಜ್ಗೆಲ್ಲ ಇವರು ಎಲ್ಲ ಅವೆಲ್ಲ ಸುಳ್ಳು. ಕಾಯಿ ಬೆಲ್ಲ ಎಲ್ಲ ಮಾಡಿದೆಲ್ಲ ಅದೆಲ್ಲ ಇಲ್ಲ, ಸತ್ಯ ಹೇಳಿದ್ವಿ. ಹೇಳ್ಕೊಟ್ರೆ ನೀವು ಹೇಳ್ಕೊಟ್ರೆ ಹೇಳ್ಕೊಳ್ಳಿಲ್ಲ ಅಷ್ಟೇ ಹೇಳಿ. ಅದೆಲ್ಲ ಏನ್ ಗೊತ್ತಾದ್ರೆ ಇರ್ಲಿ ಮೇಡಮ್, ನೀವು ನೀವೇ ತರ ಹೇಳ್ಕೊಟ್ಟಿದ್ದು ಬೆಲ್ಲ ಹಾಕಿ ಅಂತ ಹೇಳಿ, ಕಾಯಿ ಹಾಕಿ ಅಂತ ಹೇಳಿ. ದಸರಾನಲ್ಲಿ ಇದು ಸ್ವೀಟ್ ಪ್ರಸಾದ ಅಂತ ತಗೊಳಕೊಂಡು ಚೆನ್ನಾಗಿ ಗೊತ್ತಾಯ್ತು ಜನಕ್ಕೆ. ಇಲ್ಲ ಅವ್ರಿಗೆ ಸುಮ್ಮನೆ ಪ್ರಾಮಿಸಸ್ ಎಲ್ಲ ಮಾಡಬಾರ್ದು ಅಂತ. ಆಯ್ತಾಯ್ತು, ಭಗವಂತ ನೋಡ್ಕೊಳಪ್ಪ. ಮಚ್ಚ ಏನು ಅವ್ರು ಏನು ಅನ್ಕೊಂಡ್ರು ನಮ್ಮಿಬ್ರಲ್ಲ, ನಾವು ಸತ್ಯ ನಮಗೆ ಯಾವತ್ತೋ ಗೊತ್ತಿತ್ತು, ಪಾಪ ಜನಕ್ಕೆ ಇವತ್ತು ಗೊತ್ತಾಯ್ತು. ಏನಿಲ್ಲ, ನಾನು ಏನು ಹೇಳ್ಕೊಟ್ಟಿಲ್ಲ ಅವ್ರಿಗೆ ಪಾಪ. ಅದಷ್ಟೇ, ಅದು ತುಂಬ ಈಸಿ ಸ್ವೀಟ್. ಅವ್ರ ತಾಯಿನೇ ಅನ್ಕೋತಾ ಇರ್ತಾರೆ,
ಇವ್ರು ಯಾವಾಗ ಕಲ್ದು ಹಯಗ್ರೀವ ಸ್ಪೀಡ್ ನನಗೆ ಗೊತ್ತಿದ್ದಿರೋದ ಅಂತ ಪಕ್ಕ ಅವಾಗ ಹೇಳ್ತೀವಿ ಹೋಗಿ ಅಮ್ಮ ಅವ್ರು ಹೇಳ್ಕೊಟ್ರು ಮಾತಿಗೆ ಹೇಳ್ದೆ ಅಂತ. ಇಲ್ಲ 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 ಏನು ಹೇಳ್ಕೊಟ್ಟು ಅವ್ರಿಗೆ ಗೊತ್ತಿರುತ್ತೆ, ತುಂಬ ಸಿಂಪಲ್ ಸ್ಪೀಟ್ ಅಲ್ಲ ಆಯಿತು, ಹಾಗಾಗಿ ಗೊತ್ತಿದೆ. ಹಾಗಾಗಿ ಗೊತ್ತಿದೆ ಅಷ್ಟೇ. ಇದರಲ್ಲೇ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನೋಡಿ, ನಿಮ್ಮನ್ನೂ ಪಟ ಇಟ್ಕೊಂಡು ಎಲ್ಲ ಕ್ವಶನ್ ಕೇಳ್ಕೊಂಡ್ಬಿಟ್ಟವ್ರು ಏನು ಕೇಳ್ತೀರಾ ಅಂತ. ಇಲ್ಲ ನಾವಿಬ್ರು ಸಿಕ್ಕೇ ಇಲ್ಲ. ಅಯ್ಯೋ ಅಲ್ಲ ಅವಳೇ ನೋಡ್ದೆ ಮಾತಾಡ್ತಾ ಇದ್ದೀನಿ. ಅದನ್ನೇನು ಮಾತಾಡಿದ್ದು ಅಂದರೆ ಬನ್ನಿ ಕೂತ್ಕೊಳ್ಳಿ ಲೇಟ್ ಆಯಿತು ಅಂತ ಕರೆದೆ ಆಯ್ತು ಅಷ್ಟೇ. ಮೇಡಮ್ ಆಯ್ತು. ಅಯ್ಯೋ ಹೋಗ್ಲಿ ಬಿಡಿ. ಹಯಗ್ರೀವ ವಾಪಸ್ ಬರೋಣ. 2 ವರ್ಷ ಜರ್ನಿ ಇದು ಹಯಗ್ರೀವ ಜೊತೆ. ವೆರಿ ಬಿಗಿನಿಂಗ್ ರಘುಕುಮಾರ್ ಅವ್ರನ್ನ ನೀವು ನಂಬಬೇಕು ಅಂತ ಅನಿಸಿದ್ದು ಯಾಕೆ? ಹೆಂಗೆ ನರೇಟ್ ಮಾಡಿದ್ರು ಹಯಗ್ರೀವನ? ಬಿಕಾಸ್ ತುಂಬಾ ಡಿಫ್ರೆಂಟ್ ಕಂಟೆಂಟ್ ಇರೋವಂಥ ಸಿನಿಮಾ ಇಲ್ಲಿವರೆಗೂ ಮೇ ಬಿ ಬಂದಿಲ್ಲ ಅಂತ ಅನ್ಕೊತೀನಿ. ಸೊ ಹೆಂಗೆ ನಿಮ್ಮನ್ನು ಇಂಪ್ರೆಸ್ ಮಾಡಿದ್ರು ಅವರು? ಇಲ್ಲ ಫಸ್ಟ್ ನನಗೆ 1 ಲೈನ್ ಹೇಳಿದಾಗ ಲೈಕ್ ಯೂಶುವಲ್ ಇದ್ರ ಥರನೇ ಇರುತ್ತೇನೋ, ಹೇಗ್ರಿ ಸ್ಪೀಡ್ ಗ್ಯಾಪ್ಲ ಬಂತ ತಗೊಳಕೊಂಬಿಟ್ಟಲ್ಲ ಅಂತ ಗ್ಯಾಪ್ ಬಂತ ನಿಮಗೆ? ಓ ವಾವ್, ಅದಾ, ಓಕೆ ಓಕೆ ಗೊತ್ತು. ನಮ್ದು ಡೈರೆಕ್ಟರ್ಗೆ ನಾವು ಹೆಸರಿಟ್ಬಿಟ್ಟಿದ್ದೀವಿ, ದಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ವಾವ್ ಅಂತ. ನೀವು ಏನೇ ಕೇಳಿ ಈ ಕತೆ ಏನನ್ನಿಸ್ತು, ಸಂಜನಾ ಅವ್ರು ಹೆಂಗೆ ಮಾಡಿದ್ದಾರೆ, ಧನ್ಯ ಮೇಡಮ್ ಅದು ನೋಡ್ತಿದ್ದಂಗೆ ವಾವ್ ಅನ್ನಿಸ್ತು ಮೇಡಮ್ ಅಂತ. ಏನೇ ಕೇಳಿದ್ರು ವಾವ್ ಅನ್ಸು, ಅದಕ್ಕೆ ಅವ್ರಿಗೆ ಸಾಫ್ಟ್ವೇರ್ ಅಲ್ವಾ ವಾವ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ವಾವ್. ವಾವ್ ಅದು ನೆನಪಾಗಿದೆ. ಸೊ ಓಕೆ, ಸೊ ಫಸ್ಟ್ ಟೈಮ್ ಅದು ಲೈಕ್ ಆ ಲೈನ್ ಹೇಳಿದಾಗ ನನಗೆ ಆ್ಯಸ್ ಯೂಶುವಲ್ ಕಾಪ್ ಸ್ಟೋರೀಸ್ ಥರನೇ ಅನಿಸ್ತು ನನಗೆ, ಯೂಶುವಲ್ ಥರ ಇರುತ್ತಲ್ಲ ಅಂತ. ಬಟ್ ಅದೊಂದು ಲೈನ್ ಹೇಳಿದಾಗ ಬಟ್ ಇದು ಮೆಡಿಕಲ್ ಮಾಫಿಯಾ ಆಗಿರೋದ್ರಿಂದ ನನಗೆ ನರೇಷನ್ ಕಂಪ್ಲೀಟ್ ಆಗುತ್ತಾ? ಹಾಂ ಸರ್, ಬಟ್ ಈಗ ನಾನು ನರೇಷನ್ ಕಂಪ್ಲೀಟಾಗಿ ಕೊಟ್ಟರೆ ನಿಮ್ಮ ಕತೆ ಅರ್ಥ ಆಗೋದು. ಸರಿ ಒಂದು 2-3 ಮಂತ್ಸ್ ಟೈಮ್ ತೊಗೊಂಡ್ರು. ಅದಾದ ನಂತರ ಸರ್ ನಾನು ಸೀನ್ ಟು ಸೀನ್ ಹೇಳಲೇಬೇಕು ಅಂತ. ನಂಗೆ ಏನು ಸೀನ್ ಟು ಸೀನ್ ಇಲ್ಲ, ಇದು ನಿಮ್ಗೆ ಆ ಥರ ಹೇಳಿದ್ರೆ ಗೊತ್ತಾಗೋದು, ಇಲ್ಲ ಆಗಲ್ಲ, ಈಗೇನು ಹಿಂಗೆ ಹೇಳ್ತಾರೆ ಸರಿ ಆಯಿತು ನೋಡೋಣ. ಅವಾಗ ಅರ್ಥ ಆಯಿತು ಲೈಕ್ ಸೀನ್ ಟು ಸೀನ್ ಹೇಳ್ತಾ ಹೋದ್ಮೇಲೆ ಅದು ವೇ ಆಫ್ ಸ್ಟೋರಿ ಟೆಲ್ಲಿಂಗೇ ಬೇರೆ ಇರ್ತಿರೋದು. ಜೊತೆಗೆ ಆ ಕತೆ ಇತ್ತಲ್ಲ, ಆ ಕತೆನ ಒಂದೊಂದು ಸೀನ್ ನಾವು ಕೂತ್ರೇ ನಮ್ಗೆ ಆ ಕತೆ ಅರ್ಥ ಆಗೋದು. ಒಂದಿಷ್ಟು ಮಿಸ್ ಹೊಡೋದು ಆ ಕತೆ ನಮ್ಗೆ ಕನೆಕ್ಟ್ ಆಗಲ್ಲ. ಸೊ ಆ ಥರ ಇದನ್ನು ನಾವು ಸಮಥಿಂಗ್ ಡಿಫ್ರೆಂಟ್ ಇದೆ, ಇದನ್ನು ಮಾಡಲೇಬೇಕು ನಾವು. ಸೊ ಖಂಡಿತ ವಾಟ್ ನೆಕ್ಸ್ಟ್ ಅನ್ನೋ ಥರ ಮೂಮೆಂಟ್ ಮಾಡ್ತಲ್ಲ. ಸೊ ಅದು ಆ್ಯಂಡ್ ಮೋರ್ ಓವರ್ ಇದನ್ನು ಕೆಲವ್ರು ಏನು ಮಾಡ್ತಾರೆ, ಹೇಳೋದೊಂದಾದರೆ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಇದು ಎಡವಟ್ ಮಾಡ್ತಾರೆ. ಹೌದು. ಸೊ ಅದರಲ್ಲಿ ನನಗೆ ಇವರು ಈ ಕತೆ ಎಲ್ಲ ಹೇಳಿದಾಗ ನಮ್ಗೆ ಎಕ್ಸಿಕ್ಯೂಷನ್ ಹೆಂಗೆ ಏನು ಅಂತಾಗ ಇವರೊಂದು ಬೆಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿ ತೋರಿಸಿದ್ರು PRKನಲ್ಲಿ. ಸೊ ಅವ್ರದ್ದು ಅವಾರ್ಡ್ಸ್ ಎಲ್ಲ ಬಂದಿದ್ದು. ಸೊ ಅವಾಗ ಗೊತ್ತಾಯಿತು ಇಲ್ಲ ಕೇಪಬಲ್ ಇದೆ ಅಂತ. ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಎಲ್ಲ ಕೂತಿ ಇಲ್ಲ ಮಾಡ್ಸೋಣ, ಇವ್ನ ಕೈಲೇ ಮಾಡ್ಸೋಣ ಅಂತೇಳಿ ಅವಾಗ ಪ್ಲಾನ್. ಯಾಕಂದರೆ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಂಬಿಕೆ ತುಂಬ ಇಂಪಾರ್ಟೆಂಟ್. ಈಗ ಆರ್ಟಿಸ್ಟ್ ಆಗಲಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಪ್ರೂವ್ ಮಾಡೋಕ್ಕೂ ಕಷ್ಟ. ಡೈರೆಕ್ಟ್ರಿಗೆ ನಾನು ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡ್ತೀನಿ ಅಂತ ಪ್ರೂವ್ ಮಾಡೋದು ಕಷ್ಟ. ಪ್ರೊಡ್ಯೂಸರ್ಗೆ ನಾನು ಇದು ಹಾಕಿದ ದುಡ್ಡು ವಾಪಸ್ ಬರುತ್ತಾ ಗುರು ಅನ್ನೋದು, ಅದು ಟ್ರಸ್ಟ್ ತುಂಬ ಇದು. ಈ 3 ಜನದ್ದು ಸಿಂಕ್ ಆಗೋದಿದೆಯಲ್ಲ, ಅದು ತುಂಬ ಟೈಮ್ ತಗೊಳುತ್ತೆ. ಸತ್ಯ. ಈಗ ಇಷ್ಟು ಸಿನಿಮಾ ಮಾಡ್ಕೊಂಬಂದ್ರಿ, ಎಲ್ಲದರಲ್ಲೂ ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ಗಳನ್ನ ತೊಗೊಂಡಿದ್ದೀರ. ಆ್ಯಂಡ್ ನಿಮಗೆ ಸಿಕ್ಕಿರೋ ಡೈರೆಕ್ಟರು ಅಷ್ಟೇ ಚೆನ್ನಾಗಿರೋ ಡೈರೆಕ್ಟರ್ಸ್ ಸಿಕ್ಕಿದ್ದಾರೆ. ಎಕ್ಸಾಂಪಲ್ ಕೈವದ್ದು ನನಗೆ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು. ಈಗ ಡೈರೆಕ್ಟರ್ ನೆನೆಸ್ಕೊಳ್ಳೋಣ, ವಾವ್. ಹಾಗೆ ಜಯತೀರ್ಥ ಸರ್ ಜೊತೆ ಕೆಲಸ ಊರಂತೂ ನೆಕ್ಸ್ಟ್ ಲೆವೆಲ್. ಡೈರೆಕ್ಟರ್ ಜಯತೀರ್ಥ ಸರ್ ಒಂದು ಒಂಥರ ಅಪ್ಪ ಸ್ಕೂಲ್ ಆಫ್ ಆರ್ಟ್ ಅಂತಾರಲ್ಲ ಆ ಥರ ಮನುಷ್ಯ ಅವರು. ಯಾಕಂದರೆ ಎಷ್ಟು ಜನಕ್ಕೆ ತರಬೇತಿ, ಎಷ್ಟು ನಾಟಕಗಳು ಮಾಡಿರೋರು ಅವ್ರ ಹತ್ರ ವರ್ಕ್ ಮಾಡೋದು ಒಂಥರ ತುಂಬ ಖುಷಿ. ಅವ್ರದ್ದು ಹೆಂಗೆ ಅಂದರೆ ಲೈಕ್ ಇವಾಗ ಒಂದು ಪಾತ್ರೆ ನೋಡಿ ನಾವೇನೋ ಕಾಪ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ನಮ್ಮ ವೇ ಆಫ್ ಥಿಂಕಿಂಗೇ ಬೇರೆ ಇರುತ್ತೆ. ಕಾಪನ್ನು ಹೆಂಗಿರ್ತಾರೆ ಅವ್ರು ಮಾಡಿಸ್ತಾರೆ, ಎಷ್ಟು ಬೇಕು ನೀವು ಏನು ಮಾಡ್ತೀವಿ ಎಲ್ಲ ಮಾಡುವಂತಾರೆ, ಎಷ್ಟು ಬೇಕೋ ಅಷ್ಟೇ. ನಮಗೆ ಗೊತ್ತೇ ಇರಲ್ಲ, ಕಟ್ಟು ಹೇಳಿರ್ತಾರೆ, ಇದ್ರಲ್ಲಿ ನಮ್ಗೆ ಗೊತ್ತೇ ಆಗಲ್ಲ. ನಾವು ಮಾಡ್ತಾನೆ ಆಯ್ತು ಬಾ ಮುಂದೆ ನಡ್ಕೊಂಬೋದು, ಇದೇನು ಸರ್ ಹಿಂಗೆ ಬರ್ತಾನೆ ಆವಾಗಲೇ ಕಟ್ಟು ಹೇಳಾಯ್ತು ಇನ್ನೂ ಮಾಡ್ತಾನೆ ಇದೆ ಮಾಡು ಸರ್ ಹೇಳ್ಬೇಕಲ್ಲ. ನಂದು ಹಂಗೆ ನೀನು ಏನು ಬರುತ್ತೋ ಮಾಡು, ನನಗೆ ಬೇಕಾ ನಾನು ತಗೊಂಡು ಅಷ್ಟೇ. ಸೊ ಆ ಕೈವ ಆಗಿದೆ ಹಂಗೆ ನಮಗೆ. ನಿನಗೆ ಏನು ಅನ್ಸೋದು ನೀನು ಮಾಡ್ತಾರೆ, ನನಗೆ ಗೊತ್ತು ನಾನು ಏನು ತೊಗೊಬೇಕು ಅಷ್ಟು ತೊಗೊತೀನಿ ಹತ್ರ. ತುಂಬ ಒಂದು ಕೈವ ಅಂತ ಯಾವತ್ತೂ ಮರೆಯೋಕ್ಕಾಗಿಲ್ಲ ಅಲ್ವಾ. ಅವರು ಪ್ರತಿಯೊಂದು ಇದರಲ್ಲೂ ಅವ್ರ ಸಿನಿಮಾದಲ್ಲೂ ನಾವು ನೋಡ್ತಾ ಬಂದರೆ ಎಲ್ಲದರಲ್ಲೂ ಒಂದು ಫೋಕ್ ಇದನ್ನ ಟಚ್ ಇಟ್ಟಿರ್ತಾರೆ. ಮತ್ತೆ ಅಲ್ಲಿ ಅದು ಜನಪದ ಇದೆಲ್ಲ ಯೂಸ್ ಮಾಡ್ತಾರೆ, ತುಂಬ ಯೂಸ್ ಮಾಡ್ತಾರೆ. ಅದು ಒಂಥರ ಎಕ್ಸ್ಟ್ರೀಮಾಗಿ ನಮ್ಮನ್ನ ಟಚ್ ಮಾಡೋವಂಥ ಸಬ್ಜೆಕ್ಟ್. ಇಲ್ಲಿ ನಿಮಗೆ ಈ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕಾ ಅಂಥದ್ದು ಒಂದು ಯಾವುದಾದ್ರೂ ಸ್ಟ್ರೈಕ್ ಆಗಿರೋವಂಥದ್ದು ಇದೆಯಾ? ಇದು ತುಂಬ ಹಿಡಿದಿಡುತ್ತೆ ಜನರಿಗೆ, ತುಂಬ ಟಚ್ ಆಗುತ್ತೆ ಅನ್ನೋದು. ಅದಕ್ಕೆ ಹೇಳಿದ್ದು ನಿಮ್ಗೆ ಅವೆಲ್ಲ ಒಂದು ಪಾಯಿಂಟ್ ಕೇಳೋಲ್ಲ, ಯಾವ್ದು ನಿಮಗೆ ವಾವ್ ಅನ್ನಿಸ್ತು ಅಂತ. ಈ ಕ್ಲೈಮ್ಯಾಕ್ಸ್ ಪೋರ್ಷನ್ ಜನನ ಅಲ್ಲಿ ಮೋಸ್ಟ್ಲಿ ಮಾಡಿ ಮೊನ್ನೆ ರೀಸೆಂಟಾಗಿ ನಾನು ಸಿನಿಮಾ ನೋಡಿದೆ, ಅವಾಗ ಮೆಸೇಜ್ ಆಗಿದೆ, ತುಂಬ ಸಖತ್ತಾಗಿ ಬಂದಿದ್ದಿಲ್ಲ ನನ್ನ ಕ್ಲೈಮ್ಯಾಕ್ಸ್ ಒಂದು. ತುಂಬ ನೀವು ಸಿನಿಮಾ ಪೂರ್ತಿ ನೋಡಿದ್ರಾ? ಇಲ್ಲ, ನಾನು ನೋಡಿಲ್ವಾ? ಯಾಕೆ ಕರ್ಕೊಂಡೋಗಿ ತೋರಿಸಿಲ್ಲ? ಟೈಮ್ ಇಲ್ಲ, ಅವತ್ತು ಲೇಟ್ ನೈಟ್ ಎಲ್ಲ ಹುಡುಗರು ಮಧ್ಯರಾತ್ರಿ ನೋಡಿದ್ದಾರೆ, ನಾನು ಎಲ್ಲಿಂದ ಹೋಗ್ಲಿ ಮಧ್ಯರಾತ್ರಿ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಟೈಮ್ ಇಲ್ಲ. ಫಸ್ಟ್ ಶೋ ನಿಮ್ಗೆ ಎಲ್ಲರ ಜೊತೆ ಸಿನಿಮಾ ನೋಡ್ತೀನಿ.
ನಮ್ಮ ಮಚ್ಚ ನಮ್ಮ ಜೊತೆ ಹೋಗ್ಲಿ ಬಿಡಿ ಮಚ್ಚ, ಪರವಾಗಿಲ್ಲ. ಆ್ಯಂಡ್ ನಿಮ್ಮ ಸಬ್ಜೆಕ್ಟು ಈಗ ಡಾಕ್ಟರ್ ಸಬ್ಜೆಕ್ಟ್ ತೊಗೊಳೋದಾದರೆ ಇದು ನಿಮಗೆ ತುಂಬ ಮಾಮೂಲಿ ಕ್ಯಾರೆಕ್ಟರ್ ಅನ್ಸ್ಬಿಡ್ತಾ ಅಥವಾ ಏನು ಸುಹಾಸಿನಿ ನೆನಪಾದ್ರ ಡಾಕ್ಟ್ರು ಅಂದ ತಕ್ಷಣ? ಆ ಥರನೂ ಇಲ್ಲ, ಬರೀ ಮಾಮೂಲಿ ಥರನೂ ಇಲ್ಲ. ಅಂದರೆ ಮರ ಸುತ್ತದಂತೂ ಇಲ್ಲ, ಕಂಪ್ಲೀಟ್ ಸಿನಿಮಾಲಿದೆ. ಗಂಡಂಗೆ ಟಕ್ಕರ್ ಕೊಡೋ ಥರ ಕ್ಯಾರೆಕ್ಟರ್, ಆ ಥರ. ಅಲ್ಲೇ ಇರೋದು ಪಾಯಿಂಟ್ ನನಗೆ ಈಗ ಅರ್ಥ ಆಗ್ತಾ ಇದೆ. ಈಗ ಇಲ್ಲೇನು ನೋಡ್ತೀವಿ ಅದೆಲ್ಲ ಅಲ್ಲೂ ನೋಡ್ತೀವಿ. ಐಶ್ವರ್ಯ ಇನ್ನೂ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ. ಹೌದಾ? ಒಂದು ಡೈಲಾಗ್ ಬಿಡಿ ಮಚ್ಚ. ಆ ಥರ ಡೈಲಾಗ್ ಅಲ್ಲ, ಅಂದರೆ ಟಾಂಟ್ ಕೊಡೋ ಥರ ಡೈಲಾಗ್ಸ್. ಅದರಲ್ಲ ಒಂದು ಬಿಡಿ ನೋಡೋಣ. ಮರ್ತೋಗ್ಬಿಡು, ತುಂಬ ಟೈಮ್ ಆಯಿತು. ಮೊಸರನ್ನ ಬಿರಿಯಾನಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ವಾಟ್ ಇಸ್ ಮೊಸರನ್ನ ಬಿರಿಯಾನಿ ಕಾಂಬಿನೇಷನ್? ಸಾಕಾತು ಬಿಡಿ ನೀವು. ರಘು ಬನ್ನಿಯಲ್ಲಿ ನೀವು ಒಂಚೂರು. ಮೊಸರನ್ನ ಬಿರಿಯಾನಿ, ವಾಟ್ ಈಸ್ ಮೊಸರನ್ನ ಬಿರಿಯಾನಿ? ಏನದು ಸ್ಟೋರಿ? ಏನಿಲ್ಲ ಬಿಡಿ ಪಾಪ. ಹೇಳಿ. ಇಲ್ಲಿಗೆ ಹಯಗ್ರೀವ ಸಿನಿಮಾ ಮಾಡಿನೂ ಸಾರ್ಥಕ ಆಯ್ತು. ತಾವು ಇಲ್ಲ ನೀವು ಹೇಳಿ, ನೆನಪು ಮಾಡಿ ಇವಾಗ. ಇಲ್ಲಿ ಇಷ್ಟಲ್ಲಿ ತುಂಬಾ ಚೆನ್ನಾಗಿ ಜ್ಞಾಪನೆ ಕೊಡೋದು ಗೊತ್ತಾಯ್ತು ಬಿಡಿ ನನಗೀಗ. ಎಂಥ ಕಾಂಬಿನೇಷನ್ ಇದು, ಮೊಸರನ್ನ ಬಿರಿಯಾನಿ. ಮೊಸರನ್ನ ಬಿರಿಯಾನಿ ಅದು ಸೀನ್ ಹೇಳ್ತಾ ಇದ್ರು. ಓಹ್ ನಾನಿನ್ನೇನು ಟೂ ಲೈಟರ್ ಇವರೊಳ್ಳೆ. ಸಾರಿ ಸರ್, ಇಲ್ಲ ನಾನೇನೋ ಬೇರೆ. ಒಳ್ಳೊಳ್ಳೆ ಡೈಲಾಗ್ಸ್ ಇದೆ ಸಿನಿಮಾಲಿ, ಸೊ ಮರ್ತೋಗಿದೆ ಡೈಲಾಗ್. ಸ್ಟಂಟ್ ವಿಷಯಕ್ಕೆ ಬರೋದಾದರೆ ಈಗ ನಿಮ್ಮ ಪರ್ಸ್ನಾಲಿಟಿ ಏನಿದೆ ಅದನ್ನು ಫ್ಯಾನ್ಸ್ ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡೋದೇ ಈ ಆ್ಯಕ್ಷನ್ ಸೀಕ್ವೆನ್ಸು. 3 ಜನ ಡೈರೆಕ್ಟ್ ಮಾಡಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸ್ನ. ಹೆಂಗೆ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು, ಯಾವ್ದು ತುಂಬ ಚಾಲೆಂಜಿಂಗ್ ಅನಿಸಿತ್ತು? ಪ್ರತಿಯೊಂದು ಆಕ್ಷನ್ಸ್ನು ಚಾಲೆಂಜಿಂಗ್. ನೀವೇ ಡ್ಯೂಕ್ ಬಳಸದೆ ನೀವೇ ಮಾಡೋದಾ ಎಲ್ಲ? ನಾನು ಯಾವ್ದು ಡ್ಯೂಪ್ ಮಾಡಿದ್ವಿ, ಯೂಸ್ ಮಾಡಿ ಯಾವತ್ತೂ ಯೂಸ್ ಮಾಡೋಣ. ನಂಗೆ ಅದು ಆಸೆ ಮಾಡಬೇಕು, ನಾನೇ ಮಾಡಬೇಕು ಅನ್ನೋದು ನಂಗೆ ಆಸೆ. ಯಾರು ಬೆಳೆಯೋಕ್ಕಾಗತ್ತೆ 6'3" ಮತ್ತು ಆ ಥರ ಎಲ್ಲ, ಅದಕ್ಕೆ ಅವರೇ ಮಾಡ್ತಾರೆ. ಎಲ್ಲ ಭಗವಂತನ ಆಶೀರ್ವಾದ ಪಡ್ಕೊಂಬಂದಿರ್ಬೇಕು. ಅಯ್ಯೋ ಎಕ್ಸ್ಟ್ರಾ ಮಿಕ್ಬಿಟ್ಟಿದೆ, ಯಾರಿಗೆ ಹಾಕೋದು ಹೈಟು ಅದಕ್ಕೆ ಏನಕ್ಕೆ ಎಕ್ಸ್ಟ್ರಾ ಹಾಕೋದು ಹೇಳಿ? ಪಾಪ ಏನೋ ಇದು ಅಂದ್ಬಿಟ್ಟು ಎಕ್ಸ್ಟ್ರಾ ನಮ್ಗೆ ಕೊಡೋದಾರೆ ಅಂತ ಅವ್ರು ಅಂದ್ಕೊಂಡು ಸಮಾಧಾನ ಮಾಡ್ಕೊತಾರೆ. ಹೋಗ್ಲಿ ಹೇಳಿ, ಹಂಗೆ ನೀವು ಹೇಳಿ, ನೀವು ಸಮಾಧಾನ ಮಾಡ್ಕೊಬೇಕೈತಿ, ನಮ್ದೇನಿಲ್ಲ. ನಾವಿಬ್ರು ಸಮಾಧಾನ ಮಾಡ್ಕೋಬೇಕು, ನಾವು ಅದೇ ಐಟೇ ಅಲ್ವಾ? ನೀವಲ್ಲಿ ಏನಂದ್ರೂ ಇಲ್ಲಿ ನಮಗೂ ಟಚ್ ಆಗುತ್ತೆ. ಅರ್ಜುನ್ ಮಾಸ್ಟರ್ ಒಂದು ಫೈಟ್ ಮಾಡಿದ್ದಾರೆ, ಆಮೇಲೆ ಡ್ಯಾನಿ ಮಾಸ್ಟರ್, ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ, ರವಿವರ್ಮ ಮಾಸ್ಟರ್ ಮಾಡಿದ್ದಾರೆ. 3 ಜನ ವಿಭಿನ್ನ, ಅಂದರೆ 3 ಫೈಟ್ಸೂ ಅಂದರೆ ಕ್ಯಾರೆಕ್ಟರ್ ತಕ್ಕನ, ಕತೆಗೆ ತಕ್ಕನ ಅನುಗುಣವಾಗಿ ಹೋಗುತ್ತೆ ಮೇಡಮ್. ಎಲ್ಲೂ ಮಾಡಲೇಬೇಕು, ಕಮರ್ಷಿಯಲ್ ಸಿನಿಮಾ ಥರ ತೋರಿಸಲೇಬೇಕು, ಇದು ಹಾಕಿದ್ರೇ ಸಿನಿಮಾ ಆ ಥರ ಇಲ್ಲ. ಕತೆಗೆ ಹೆಂಗೆ ಕೇಳಿದೆ ಅದೇ ರೀತಿ ಮಾಡ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. 3 ಜನ ತುಂಬ ಅದ್ಭುತ ಮಾಡ್ಕೊಂಡು. ಅಂದರೆ ನಿಜ ಹೇಳಬೇಕಂದ್ರೆ ಆ್ಯಕ್ಟಿಂಗ್ ಎಷ್ಟು ಇಷ್ಟಪಟ್ಟು ಮಾಡ್ತಿರೋ ಆ್ಯಕ್ಷನ್ ಸೀಕ್ವೆನ್ಸ್ನು ಅಷ್ಟೇ ಇಷ್ಟಪಟ್ಟು ಮಾಡ್ತಿರಲ್ಲ. ಹೀರೋಗಳಿಗೆಲ್ಲ ಇದೊಂದು ಕ್ರೇಜ್ ಇದ್ದೇ ಇರುತ್ತೆ ಯೂಶಲಾಗಿ. ಆದರೆ ಸಂಜನಾ, ನಂಗೆ ಇವತ್ತು ಇಂಟರ್ವ್ಯೂ ಮಾಡಿದ್ಮೇಲೆ ಅರ್ಥ ಆಗಿದೆ ಏನು ಗೊತ್ತಾ, ಇವ್ರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ. ನಿಮ್ಮೊಬ್ರಿಗೆ ಎಲ್ಲ ಮೇಡಮ್, ಎಲ್ಲರಿಗೂ ಅದು ಏನೋ ಇವತ್ತು ಇವ್ರಿಗೆ ಯಾಕೆ ಹಿಂಗೆ ಅಂತಾರೆ ಅಂತ ನನಗೆ ಈಗ ಅನಿಸ್ತಾ ಇದೆ ಜೊತೆಲಿ ಮಾತಾಡೋದ್ಮೇಲೆ. ಎನಿವೇಸ್, ಅದು ನೀವು ಹಿಂಗೆ ಇರಿ ಸರ್. ಹಿಂಗೆ ಇರ್ತೀನಿ ಮೇಡಮ್, ಹಂಗೆ ಇರಿ ನೀವು. ಸಮುದ್ರ ನೋಡ್ತಾ ಇರ್ಬೇಕಂತೆ, ನೋಡಿದ್ರೆ ಸಮುದ್ರ, ಮುಂದಕ್ಕೆ ಹೋಗಿ ನೋಡಿದ್ರೆ ಅಂದರೆ ಹಾಳಾಗೋದಾಗ. ಹೌದು, ಸೋ ಸ್ವೀಟ್ ಆಫ್ ಯು. ಇವಾಗ ನೆನ್ನೆ ಒಂದು ಇದನ್ನು ಬಿಟ್ಟರು, ಸಣ್ಣದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಿಟ್ಟರು, ಏನು ಸೂಪರ್ ಆಗಿದೆ ಗೊತ್ತಾ? ಅದು ನೋಡಿದ್ಮೇಲೆ ಇದು ಬಿಗ್ ಸ್ಕ್ರೀನಲ್ಲಿ ಹೆಂಗೆ ಕಾಣ್ಬೋದು ಆ ಥರ. ಆ ಡೈಲಾಗ್ಸೂ ಅಷ್ಟೇ. ಅದ್ರಲ್ಲಿ ನಂಗೆ ಒಂದು ಏನು, ನೀವು ತಾಳ್ಮೆ ಸ್ವಲ್ಪ ಕಮ್ಮಿ, ಚಾಮುಂಡೇಶ್ವರಿ ತಾಯಿ ನಮ್ಮ ಮಮ್ಮಿ, ಈ ಥರದ್ದು ಡೈಲಾಗ್ಸ್ ಎಷ್ಟು ಬರಬೇಡ ನಮ್ಮ ಇಡೀ ಸಿನಿಮಾ. ತುಂಬ ಇದೆ ಸಿನಿಮಾದಲ್ಲಿ, ತುಂಬ ಇದೆ. ಆಮೇಲೆ ಅದೆಲ್ಲೋ ಲೈಕ್ ಹೇಳಬೇಕು ಅಥವಾ ನಾವು ಬರ್ಸಿ ಹೇಳ್ಸೋದು, ಹೀರೋ ಅಂತಾನೆ ಹೇಳಿಸ್ಬೇಕು ಅನ್ನೋ ಡೈರೆಕ್ಟರ್ ಆ ಥರದ್ದು ಯಾವುದೂ ಮಾಡಿಲ್ಲ. ಆ ಕತೆ ಹಿಂಗೆ ಹೋಗ್ತಾ ಇರ್ತಾ ಆ ಫ್ಲೋಲ್ಲೇ ಬರುತ್ತೆ, ಆ ಫ್ಲೋಗೆ ತಕ್ಕನಂಗೆ ಬರುತ್ತೆ ಹೊರತು ಎಲ್ಲೋ ಇದು ಹೇಳಿದ್ರೇ ಯಾರಿಗೋ ಹೇಳೋ ಥರ ಇರಬೇಕು, ಇದಿಲ್ಲ ಹೀರೋಗೆ ಹೇಳಿಸಿದ್ರೆ ಚಂದ. ಇದು ಯೂಶ್ವಲಿ ನೋಡಿರ್ತಾರಲ್ಲ ಕ್ಯಾರೆಕ್ಟರ್ ಬೇರೆ ಸಿನಿಮಾಗಳೆಲ್ಲ, ಇಲ್ಲ ಹೀರೋ ಕಲ್ಲಿ ಹಿಂಗೆ ಹೇಳ್ಸು, ಆ ಥರದ್ದು ಯಾವುದಿಲ್ಲ. ಆಮೇಲೆ ಇದೇ ಥರ ಡೈಲಾಗ್ ಅಂತಲ್ಲ, ಆ ಸಿಚುವೇಶನ್ ತಕ್ಕನಾಗಿ ಬರುತ್ತೆ ಅಲ್ಲಿ. ಎಲ್ಲೋ ಸುಮ್ಮನೆ ಯಾವುದೋ ಸಿಚುವೇಶನ್ ಯಾವುದೋ ಡೈಲಾಗ್ ಆ ಥರದ್ದು ಯಾವುದಿಲ್ಲ, ಎಲ್ಲ ಅದಕ್ಕೆ ಚೆನ್ನಾಗಿರುತ್ತೆ. ನೋಡೋಣ, ನಮಗೂ ಒಂಥರ ಕ್ಯೂರಿಯಾಸಿಟಿ. ನೆನ್ನೆ ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದ್ಮೇಲೆ ಅಂತೂ ಇನ್ನೂ ಒಂದೇನೋ ಇದು ಮಾಸ್ ಸಿನಿಮಾನೋ ಮೈಥಾಲಜಿ ಸಿನಿಮಾನೋ ಯಾವ ಥರದ್ದಂತ ಫಿಕ್ಸ್ ಆಗೋಕ್ಕೆ ಆಗ್ತಾಯಿಲ್ಲ ನಮಗೆ. ಅಂದರೆ ಒಂದೊಂದು ಡೋಸ್ ಕೊಟ್ಟಂಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೊ ಈಗ ಇಷ್ಟು ರಾಶಿ ಸಿನಿಮಾಗಳು ಬರುವಾಗ ನಿಮಗೆ ಒಂಥರ ಚಾಲೆಂಜೇ ಇದು. ನಮ್ಮ ಸಿನಿಮಾನ ನಿಲ್ಲಿಸ್ಬೇಕು ಥಿಯೇಟ್ರ್ನಲ್ಲಿ ಅನ್ನೋದು ತುಂಬ ಬಿಗ್ ಚಾಲೆಂಜು. ಸೊ ಇದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಈ ಕಾಂಪಿಟೇಷನ್ಗೆ ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಪ್ರಯತ್ನ ನಾವು ಮಾಡ್ತೀವಿ, ಪ್ರತಿಫಲ ಏನಿದ್ರು ಭಗವಂತಂದು ಜನಕ್ಕೆ ಬಿಟ್ಬಿಡ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಲ್ಲ, ಯಾಕಂದರೆ ಯಾರಿಗೂ ಕೆಟ್ಟದಾಗಬೇಕು ಅಂತ ಬಯಸ್ಬಾರ್ದು. ಅವರು ಕಷ್ಟಪಟ್ಟಿರ್ತಾರೆ. ಈಗ
ಎಷ್ಟೋ ಸಿನಿಮಾ ಅವ್ರದ್ದು ಎಷ್ಟೋ ಟೆಕ್ನಿಷಿಯನ್ಸ್ ಕಷ್ಟಪಟ್ಟು ಏನೇನು, ಸೊ ಅವ್ರಿಗೂ ಒಳ್ಳೇದಾಗಲಿ. ಬಟ್ ಏನು ಮಾಡೋಕ್ಕಲ್ಲ, ಈಗ ನಮ್ಮೊಬ್ಬರೇ ಒಳ್ಳೇದಾಗಬೇಕು ಅಂದರೆ ಪಾಪ ಅವ್ರದ್ದು ಏನೇನಿರುತ್ತೋ ಎತ್ತಿರುತ್ತೋ ಗೊತ್ತಿಲ್ಲ. ಎಲ್ಲ ಕನ್ನಡ ಚಿತ್ರಗಳು ಗೆಲ್ಲಿ ಅಂತ ಕೇಳ್ಬೋದು ಅಷ್ಟೇ. ಹೌದು, ಎಲ್ಲ ನಮ್ದೊಂದು ಚಿಕ್ಕ ಕುಟುಂಬ, ಬಟ್ ಓನ್ಲಿ ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋದು ಆಸೆ ಅಷ್ಟೇ. ಹೌದು, ನಮ್ಮ ಕನ್ನಡ ಚಿತ್ರರಂಗ ಒಂದು ಪುಟ್ಟ ಕುಟುಂಬ, ಅದು ಯಾವಾಗಲೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ನಿನ್ನೆ ನೀವು ಅಪಾರ್ಟ್ ಫ್ರಮ್ ದಿಸ್, ನಿನ್ನೆ ಬರ್ಡೇ ಸೆಲೆಬ್ರೇಷನ್ ಆಗಬೇಕಿತ್ತು ದೊಡ್ಡದಾಗಿ, ಅದೆಲ್ಲ ಒಂದಷ್ಟು ಇದಾಯಿತು. ನೋವಿನ ನಡುವೆನೂ ನೀವು ಹೋಗಿ ವಿಶ್ ಮಾಡಿ ಬಂದ್ರಿ. ಸರ್ ಹೆಂಗಿದ್ದಾರೆ? ಆರಾಮಾಗಿದೆ. ಏನಂದ್ರು ಸರ್? ಸಿನಿಮಾ ಬಗ್ಗೆ ಏನಾದರೂ ಹೇಳಿದ್ರಾ? ಇಲ್ಲ, ಅದೇ ಅವರು ನಿನ್ಸ್ಬೇಡ, ನೀನು ಮಾಡು, ನೀನು ಮಾಡಿ, ಅದು ಗೊತ್ತಲ್ಲ ಯಾವಲ್ಲಿ ಇದ್ದಿದ್ದೆ ಅವರ ಅಣ್ಣನ ಪಾಪ. ಯಾವುದೇ ಕಾರಣ ಪ್ರೊಡ್ಯೂಸರ್ ಇದು ಮಾಡೋ, ನೀನು ಮಾಡು, ನೀನು ಇದೆಲ್ಲ ಸರಿ ಹೋಗಿ ನೀನು ಮಾಡಿ ನಿಲ್ಲಿಸ್ಬೇಡ, ಇಲ್ಲ ಅಣ್ಣ ಮಾಡ್ತಾಯಿದ್ದೀನಿ, 27th ರಿಲೀಸ್ ಮಾಡ್ತೀನಿ, ಮಾಡು, ಒಳ್ಳೇದಾಗಲಿ ಮಾಡು. ಬರ್ಡೇ ಐತಲ್ಲ, ವಿಶ್ ಮಾಡಿ. ನಮಗೂ ಬೇಜಾರು ಪಾಪ ಹಂಗೆ ನೋಡೋಕೆ. ಹೌದು, ಇದು ಒಂಥರ ಏನು ಮಾತಿಗೆ ಅಥವಾ ವರ್ಡ್ಸಿಗೆ ಸಿಗೋವಂಥ ಸಿಚುವೇಶನ್ ಅಲ್ಲ. ನಿಜ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನೆ ಶೈಲಮ್ಮ ಬಂದಿದ್ರು ಜೊತೆಗೆ, ಆ್ಯಂಡ್ ವಿಜಯಕ್ಕ ಇದ್ರು, ಎಲ್ಲರೂ ಒಟ್ಟಿಗೆ ಹೋಗಿದ್ರಿ. ದಿನಕರ್ ಸರ್ ಇದ್ರು, ಅವರೆಲ್ಲ ಹೆಂಗಿದ್ರು? ಮೇಡಮ್ ನಾರ್ಮಲ್ ಆಗಿ ಇದ್ರು, ಬಟ್ ಶೈಲಜಾ ಮ್ಯಾಮ್ ಅವರು ಅಷ್ಟೇ, ಅವ್ರಿಗೆ ಅಣ್ಣನ ಅವ್ರು ಬೇರೆನೇ ಒಂಥರ ಪ್ರೀತಿ ಪಾಪ ಶೈಲಜಾ ಮ್ಯಾಮ್ಗೆ. ಅವರು ಡಿ ಬೀಟ್ಸ್ನ ಜೊತೆಗೆ ತಗೊಂಡಿದ್ದಿದೆಯಲ್ಲ ಆ ಟೈಮಿಂದನೂ ನಾವು ಕಾಲ ಅದೇ ಮಾತಾಡ್ತಾ ಇರ್ತೀವಿ. ಶೈಲಜಾ ಮ್ಯಾಮ್ ಬಂದಾಗೆಲ್ಲ ಅಂದ್ರೆ ಒಂದು 2 to 3 ಟೈಮ್ಸ್ ಏನೋ ಬಂದಿರ್ಬೋದು ಇಲ್ಲಿವರೆಗೂ ಮೇಡಮ್ ಅಣ್ಣನ ನೋಡೋಕ್ಕೆ. ಅವ್ರ ಅಣ್ಣನ ನೋಡಿದ ತಕ್ಷಣ ಶಿ ಬಿಕಮ್ಸ್ ಲೈಕ್ ಅ ಫ್ಯಾನ್ ಗರ್ಲ್. ಅಷ್ಟು ಇಷ್ಟಪಡ್ತಾರೆ, ಅಷ್ಟು ಮಾತಾಡ್ತಾರೆ. ನಾವೇನೋ ಮಾತಾಡೋಕೆ ಬಿಡಲ್ಲ, ನಮ್ಮನ್ನೂ ಬಿಡಲ್ಲ, ಅಕ್ಕನೂ ಬಿಡಲ್ಲ, ಅವರೇ ಮಾತಾಡಬೇಕು. ಸರ್ ಹಿಂಗಿದ್ರೆ ಹಂಗೆ ಬರೇ ಅವರೇ ಮಾತಾಡ್ತಾರೆ. ಆವಾಗ ಅಕ್ಕನಿಗೆ ಹೇಳ್ದೆ, ಅಕ್ಕ ನೋಡಿ ಎಷ್ಟು ಪ್ರೀತಿಸ್ತಾರೆ ಇವರು, ಇದಲ್ವಾ ನಿಜವಾದ ಇದು ಒಂದು ಪ್ರೀತಿ ಅಂದರೆ ಏನಕ್ಕೆ ಅಷ್ಟು ಅವ್ರು ಇಷ್ಟಪಡ್ತಾರೆ. ಶೈಲಜಾ ಮ್ಯಾಮ್ ಅವರು, ಹರಿಕೃಷ್ಣ ಸರ್ ಆಗಿರ್ಬೋದು, ಎಲ್ಲರೂ ಪಾಪ ಖುಷಿ ಆಗೋದು ನಾನು ನೋಡೋದು. ಬಟ್ ಏನು ಮಾಡೋಕೆ, ನೀವು ಟೈಮ್ ಬ್ಯಾಡ್ ಫೇಸ್ ಅಷ್ಟೇ. ಯಾವುದು ಶಾಶ್ವತ ಅಷ್ಟೇ, ಯಾವುದು ಶಾಶ್ವತ ಅಲ್ಲ, ಮುಂದಕ್ಕೆ ಹೋಗೋದು. ಶೈಲಾ ಮೇಡಮ್ ಅಂದ ತಕ್ಷಣ ಅವ್ರಿಗೆ ತುಂಬ ದೊಡ್ಡ ಬಿಸ್ನೆಸ್ ಮೈಂಡ್ ಅವ್ರದ್ದು. ಅದು ಎಕ್ಸ್ಟ್ರೀಮ್ ಲೆವೆಲ್, ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅವ್ರು ನೋಡೋಕೆ ಹೆಂಗಿದಾರೋ ಹಂಗಿರಲ್ಲ, ಒಳಗಡೆ ಕ್ಯಾಲ್ಕುಲೇಷನ್ನೇ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ. ನಾನು ಅವ್ರನ್ನ ಯಾವಾಗಲೂ ರೋಲ್ ಮಾಡೆಲ್ ಥರನೇ ನೋಡೋದು. ಬಿಕಾಸ್ ಒಂದು ಹೆಣ್ಮಕ್ಳು ಹೆಂಗೆ ಅಚೀವ್ ಮಾಡ್ಬೋದು, ಹೆಂಗೆ ಎಲ್ಲಿ ಹಿಡಿಬೋದು, ಅದೆಲ್ಲ ತುಂಬ ಕೇಪಬಲ್ ಇರೋವಂಥವ್ರು. ಆ್ಯಂಡ್ ಅವರು ಇವತ್ತುವರೆಗೂ ಸರ್ದು ಪೋಸ್ಟರ್ಸು, ಸಾಂಗ್ಸ್ದು ಈ ಸೋಷಿಯಲ್ ಮೀಡಿಯಾನಲ್ಲಿ ಅವರು ಹಾಕ್ತಾರೆ. ನಂಗೆ ಅದು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಆ್ಯಂಡ್ ನಾವು ಇನ್ನೂ ಚಿಕ್ಕವರು, ನಮಗೂ ಒಂದಷ್ಟು ಜಡ್ಜ್ಮೆಂಟ್ ಎಲ್ಲ ಗೊತ್ತಾಗಲ್ಲ. ಒಂದು ಟೈಮಿಗೆ ಛೇ ಅನಿಸೋದು ಅಥವಾ ಒಂದು ಟೈಮಿಗೆ ಅನಿಸೋದು, ಈ ಥರ ಎಲ್ಲ ಇರುತ್ತೆ ಏರಿಳಿತಗಳು. ಬಟ್ ಅವ್ರ ವಯಸ್ಸಿಗೆ, ಅವ್ರ ಎಕ್ಸ್ಪೀರಿಯನ್ಸ್ಗೆ, ಅವರ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅಂದರೆ ಅವರು ನೋಡಿ ಕಲ್ತ್ಕೋಬೇಕು ಎಷ್ಟೊಂದು ವಿಷಯಗಳು. ಬಟ್ ನನಗೆ ನಿಮ್ಮ ಬಗ್ಗೆನೂ ಅಷ್ಟೇ ತುಂಬ ಪ್ರೌಡ್ ಫೀಲ್ ಆಯಿತು ಸರ್. ಒಂದು ಮೂಮೆಂಟ್ಗೆ ನೀವು ಮನೆ ಪೇಪರ್ಸ್ನ ತೊಗೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಅವ್ರಿಗೆ ಜೊತೆಯಾಗಿ ನಿಂತ್ರಿಯಲ್ಲ, ನೀವು ಓಕೆ, ಒಬ್ಬ ಅಭಿಮಾನಿಯಾಗಿ, ತಮ್ಮ ಆಗಿ ಏನೋ ಅನ್ಕೋಬೋದು. ಮನೇಲಿ ಫ್ಯಾಮಿಲಿ ಹೆಂಗಿತ್ತು ನಿಮ್ಮ ಜೊತೆ? ಅವ್ರು ಏನೆಲ್ಲ ನಿಮ್ಮ ಜೊತೆ ಸಪೋರ್ಟ್ ಮಾಡಿದ್ರು? ಯಾರು ನಿಮ್ಮ ತಂದೆ ತಾಯಿ? ಇಲ್ಲ, ಅವನಿಗೆ ನಮ್ಮ ತಂದೆ ತಾಯಿಗೆ ಗೊತ್ತು ಅವ್ರಿಗೆ. ಲೈಕ್ ಅವ್ರನ್ನ ಬಿಟ್ಟರೆ ನಾನು ಜಾಸ್ತಿ ಇಷ್ಟಪಡೋದೆ ನಾನು ಫಸ್ಟು ಚಾಮುಂಡೇಶ್ವರಿ ಮೇಡಮ್, ಆಮೇಲೆ ನಮ್ಮ ತಂದೆ ತಾಯಿ, ಆಮೇಲೆ ನನ್ನ ದರ್ಶನ. ಇಷ್ಟು ಬಿಟ್ಟರೆ ನಾನು ಯಾವುದು ಇದು ಮಾಡಿ ಅವ್ರಿಗೆ ಗೊತ್ತು. ಅವ್ನು ಯಾವುದೇ ವಿಚಾರ ಬಿಟ್ಟರು ಇವ್ರ ವಿಚಾರ ಬಿಡಲ್ಲ ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ಅವ್ರು ಸ್ಟಾರ್ಟಿಂಗಲ್ಲಿ ನೋಡಿ ಮಾಡಪ್ಪ ಅಷ್ಟೇ, ಏನೇ ಮಾಡೋಕ್ಕೆ ಹೋಗಿ ಏನೇ ಸ್ಟೆಪ್ ತೊಗೊಳ್ಳೋದು ಮಾಡ್ಕೊಂಡು ಮಾಡೋ ಅಷ್ಟೇ. ತಂದೆ ಆಗಲಿ ತಾಯಿಲಿ ಅಷ್ಟೇ ಹೇಳಿದ್ದು. ಅವತ್ತಿಂದ ಅವ್ರ ಪಾಪ ಏನೂ ಇದು ಮಾಡಿಲ್ಲ. ಎಷ್ಟೊಂದು ಏನೇ ಮಾಡೋಕ್ಕೂ ಒಳ್ಳೆದಾಗಲಿ ಹುಷಾರಾಗಿ ಮಾಡುವಂತಾರೆ ಅಷ್ಟೇ. ಯಾಕೆ ಅವ್ರ ಮೇಲೆ ಅಷ್ಟು ಪ್ರೀತಿ? ಹೆಂಗಿದೆ ಯಾವಾಗಿಂದ ನಿಮಗೆ? ನಾನು ಚಿಕ್ಕ ವಯಸ್ಸಿಂದ ಮ್ಯಾಮ್, ಚಿಕ್ಕ ವಯಸ್ಸಿಂದನೂ ಸಹ ನಂಗೆ ಅಣ್ಣ ದರ್ಶನ ಅಣ್ಣಂದ್ರೆ ಪ್ರೀತಿ. ಅದನ್ನು ಅವಾಗಿಂದನೂ ಫ್ಯಾನ್ ಬಾಯ್ ಆಗಿಂದನೂ ನಾನು ತುಂಬ ಪ್ರೀತಿ ಅವನ ಮೇಲೆ. ಫಸ್ಟ್ ಕನೆಕ್ಷನ್ ಸಿಕ್ಕಿದ್ದು ಸರ್ ಜೊತೆ ಬಜಾರ್ ಟೈಮಲ್ಲಿ ಮ್ಯಾಮ್. ಬಜಾರ್ ಟೈಮಲ್ಲೇ ನಮಗೆ ಸುನಿ ಸರ್ ನಾವೆಲ್ಲ ಹೋಗಿ ಆಡಿಯೋ ಲಾಂಚಿಗೆ ಇನ್ವೈಟ್ ಮಾಡೋದು. ಅಲ್ಲಿಂದ 2018 ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಹಿಡಿದು ಇವತ್ತು ಇಲ್ಲಿ ಗಂಟ ಆ ಜರ್ನಿ ಹಂಗೆ. ಒಂದು ಸ್ಪೆಷಲ್ ಮೂಮೆಂಟು ಸ್ಟಾರ್ಟಿಂಗಿಂದ ನಿಮ್ಮ ಕರಿಯರ್ ಜೊತೆಗೇನೆ ಹೆಂಗೆ ಈ ಕ್ಷಣನೂ ಒಂದ್ಸತಿ ಹೆಂಗೆ ಅನ್ಸದೆ, ಅವನು ನಿಜವಾಗ್ಲೂ ಇದು ನಡೀತಾ ಇದೆ ನಮ್ಮ ಜೀವನದಲ್ಲಿ. ಯಾಕಂದರೆ ಒಂದ್ಸತಿ ನಾವು ಇವ್ರು ಫ್ಯಾನು ಆಗಿದ್ದವರು ಅಂತ ಇದು ಮಾಡ್ಕೊಂಡಿದ್ದವರು ಇವತ್ತು ನಿಜವಾಗ್ಲೂ ನಮ್ಮ ಪಕ್ಕನೇ ಹೆಂಗೆ ಕೂತಿದ್ದವು. ಒಂದೊಂದ್ಸತಿ ಹಂಗೆ ಅನ್ಸ್ಬಿಡುತ್ತೆ, ಈಗೇನು ಅಣ್ಣನೇ ನಮ್ಮ ಪಕ್ಕ ಕೂತಿರೋದ. ನಾವು ಆ ತಾಟ್ಕೊಬಿಟ್ರೆ ಹಳೆಯದೆಲ್ಲ ಯೋಚನೆ ಮಾಡ್ಬೋದು, ನಿಜವಾಗ್ಲೂ ಅಣ್ಣನ ಮುಂದೆ ಕೂತಿದ್ದೀವ ನಾವು, ಇದೆಲ್ಲ ಬಂದ್ಬಿಡ್ತಲ್ಲ. ಅದೇ ನಮಗೆ ಸ್ಪೆಷಲ್ ಮೂಮೆಂಟ್ಸ್, ಇನ್ನೇನಿಲ್ಲ. ಅದ್ರ ಜೊತೆ ಕಾಲ ಕಳೆಯೋ ಟೈಮ್ಸ್ಗಳು ಸ್ಪೆಷಲ್ ಮೂಮೆಂಟ್. ಇವತ್ತು ತುಂಬ ಒಂದುವರೆಗೆ ಏನೋ ಮಾತಾಡ್ಬೋದು ಮೇಡಮ್, ಬಟ್ ವಿ ಆರ್ ಸೀನ್ ಇನ್. ನಮಗೆ ಗೊತ್ತು ಆ ಮನುಷ್ಯ ಏನು ಎತ್ತ ಪ್ರತಿಯೊಂದು ನೋಡಿದ್ದೀವಿ. ಯಾಕಂದರೆ ಒಂದು ಕೈ ಕಾಣಿದ್ರೆ ಇನ್ನೊಂದು ಕೈ ಕಾಣಿದ್ರೆ ನನಗೆ ಸುಮಾರು ಮಾಡಿಬಿಟ್ಟಿದೆ ಆ ಮನುಷ್ಯ. ಬಟ್ ಇವತ್ತವರೆಗೂ ಎಷ್ಟೋ ಜನಕ್ಕೆ ಈವನ್
ಟಿಲ್ನ ಈ ಕ್ಷಣಕ್ಕೂ ಸಹನು ಎಷ್ಟೋ ಜನಕ್ಕೆ ಬೀಯಿಂಗ್ ಇನ್ಸೈಡ್ ಅವ್ರು ಕೆಲವೊಂದೆಲ್ಲ ಮಾಡ್ತಾ ಇದ್ದಾರೆ, ಬಟ್ ಅದು ಯಾರಿಗೂ ಹೇಳಂಗೂ ಇಲ್ಲ ಮಾಡಂಗೂ ಇಲ್ಲ. ಅವೆಲ್ಲ ನೆನ್ಸ್ಕೊಂಡಾಗ ನಮಗೆ ಇದೇ ಅಲ್ವಾ ಮನುಷ್ಯನ ಕಾಯೋದು ಒಂದಲ್ಲ ಒಂದು ರೀತಿ ಅನ್ಸುತ್ತೆ ನಮಗೆ. ಅದನ್ನ ನೆನ್ಸ್ಕೊಂಡ ಹೆಂಗೆ ಅನ್ಸುತ್ತೆ ಅಂದರೆ ಜನ ಕೆಲವ್ರು ಹೇಳ್ತಾರೆ ಏನಕ್ಕೆ ಇಷ್ಟು ಇಷ್ಟಪಡ್ತಾರೆ ಈ ಅಪ್ಪನ ಜನ, ಏನಕ್ಕೆ ಇಷ್ಟು ಕೆಲವ್ರು ಮಾತಾಡ್ತಾರಲ್ಲ, ಅವ್ರು ಮಾಡೋದು ಇಂಥವೆಲ್ಲ ಇರ್ತಲ್ಲ ಮೇಡಮ್, ಅದನ್ನೇ ಅವ್ರನ್ನೆಲ್ಲ ಆ ರೀತಿ ದೇವರು ಅವ್ರನ್ನ ಕಾಯಿಸ್ತಾ ಇರ್ತಾನೆ ಅಷ್ಟೇ. ಆ ಪ್ರೀತಿ ಮುಖಾಂತರನೇ ಅವ್ರನ್ನ ಕಾಯಿಸ್ತಾ ಇರ್ತಾನೆ ಅಷ್ಟೇ. ಟಿಲ್ ನಾವು ಇವತ್ತು ಹೋದ್ರೂ ಸಹ ಅಲ್ಲೇ ಮಾತಾಡೋಕೆ ಹೋದ್ರೂ ಸಹ ಅದೇನೋ ಮಾಡೋಕ್ಕೆ ಹೇಳಿರ್ತಾರಲ್ಲ, ಈ ಆಸ್ಕ್ ಅಬೌಟ್ ಇಟ್, ಅಕ್ಕನ್ನ ಆಗ್ತಿದ್ದಲ್ವಾ, ಅದ್ಯಾವುದು ನಿಂತಿಲ್ಲ ಅಲ್ವಾ, ಅದೇನೋ ಅವಾಗ ನಾನು ಅಂದ್ಕೊಳ್ಳೋದು ಕಷ್ಟದಲ್ಲಿದ್ದಾರೆ, ಅದನ್ನು ಯೋಚನೆ ಮಾಡ್ತಿಲ್ಲ. ಯಾರ್ದೋ ಕಷ್ಟ, ಯಾರ್ದೋ ಇದು, ಅದನ್ನ ಯಾಕೆ ಇವ್ರು ಕೂತ್ಕೊಂಡು ಯೋಚನೆ ಮಾಡ್ತಾವ್ರು ಇನ್ನೂ ಇಲ್ಲಿ? ಅವ್ರಿಗೆ ಆ ಥಾಟೇ ಇಲ್ಲ, ಅವ್ರಿಗೆ ಬೇರೆನೇ ಥಾಟು, ನಿಂತಿಲ್ಲಲ್ವ ಯಾವುದೋ ಅವ್ರದ್ದು ಇದು ಮಾಡ್ತೀರಾ, ಹೋಗ್ತಾ ಇದ್ದಿಲ್ಲಲ್ಲ, ಇದೇ ಯೋಚನೆ ಅದು. ಆವಾಗ ಅಂದ್ಕೊಳ್ಳೋದು ಇದಕ್ಕೆಲ್ವ ಜನ ಈ ಅಪ್ಪನ ಇಷ್ಟಪಡೋದು, ಈ ಪ್ರೀತಿ ಇದಕ್ಕೇನೆ ಅಲ್ವಾ, ಬಟ್ ಯಾರಿಗೂ ಹೇಳ್ಕೊಳ್ಳೋದು ಇದುವರೆಗೂ ಹೇಳಂಗೂ ಇಲ್ಲ. ಅದೊಂಥರ ಅದು ಆಜ್ಞೆ ಇದ್ದಂಗೆ ಯಾರ ಹತ್ರ. ಸೊ ಅದನ್ನು ನೋಡ್ದೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಜಯರಾಮ್ ಸಾವಿರಾಮ್ ಒಂದು ವರ್ಗ ಮಾತಾಡಿದ್ರೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗಿದೆ. ಅಲ್ಲ, ಅದು ಹೆಂಗಿದೆ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ ಇವಾಗ. ಸತ್ಯ. ಅವ್ರು ಏನು ಮಾತಾಡ್ತಾರೆ, ಯಾರೇನು ಮಾತಾಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಸತ್ಯ. ಬಟ್ ಒಂದು ಬೇಜಾರಾಗೋದೇನೆಂದರೆ ಜೊತೆಲಿರ್ತಾ ಹೊರಗಡೆ ಇರ್ತಾ, ಜೊತೆಲಿಲ್ಲದೆ ಇರ್ತಾ ಒಳಗಡೆ ಇರ್ತಾ, ಇದು ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಅಲ್ಲ. ಸತ್ಯ ಸತ್ಯ. ಬಟ್ ದೊಡ್ಡವರು ಕೆಲವರು ದೊಡ್ಡವರಾಗೆ ಉಳ್ಕೊಂಡಿದ್ದಾರೆ. ಹೌದು, ಅದೂ ಗ್ರೇಟು. ಜೊತೆಲಿರ್ಬೋದು ಇಲ್ಲದೆ ಇರ್ಬೋದು, ಒಂದು ಏನು ಗೌರವ ಇದೆ ಅದನ್ನು ಉಳಿಸ್ಕೊಂಡಿದ್ದಾರೆ. ಅವರು ಉಳಿಸ್ಕೊಂಡಿದ್ದಾರೆ, ಇವರು ಉಳಿಸ್ಕೊಂಡಿದ್ದಾರೆ. ನಂಗೆ ನಿಮ್ಮ ಬಗ್ಗೆ ಸರ್ ಮಾತಾಡಿದ ಒಂದು ವಿಷಯ ನನಗೆ ನೋಡಿ ಶಾಕ್ ಆಗೋಯ್ತು. ನಿಜವಾಗ್ಲೂ ಸ್ಟಾರ್ ವಾರ್ ಅನ್ನೋದು ಇಲ್ವಾ, ನಾವು ಭ್ರಮೆನಲ್ಲಿದ್ದೀವಾ? ಯಾವುದೂ ಇರಲ್ಲ ಮೇಡಮ್. ಇದು ಏನು ಗೊತ್ತಾ, ಮಧ್ಯದಲ್ಲಿರೋ ಕೆಲವು ಯಾಲ್ ಕಡೆ ಕೆಲಸ ಮಾಡೋಣ ಇರ್ತಾರೆ. ಅಂದರೆ ಏನು ಅಂದರೆ ಅವ್ರ ಬೇರೆ ಹೀರೋ ಫೋಟೋನ ಇವ್ರು ಹಾಕೊಂಡ್ಬಿಡೋದು, ಸ್ವಂತ ಮಕ್ಕಳನ್ನ ತೋರಿಸಲ್ಲ, ಸ್ವಂತ ಐಡಿಗಳು ಮಾಡ್ಕೊಳ್ಳಲ್ಲ, ಯಾರ್ದೋ ಫೋಟೋ ಹಾಕೊಂಡು ಮಾಡೋದು, ತಂದು ಬೆಂಕಿ ಇಕ್ಕೋದು, ಮಜಾ ತೊಗೊಳೋದು. ಇದರಲ್ಲಿ ಮೂರನೇ ವ್ಯಕ್ತಿ ಇನ್ನೊಬ್ಬ ಯಾರು ಇರ್ತಾನೆ, ಅವ್ರು ಮಜಾ ತಗೋತಾ ಇರ್ತಾರೋ, ಇಲ್ಲಿ ಇವ್ರು ತನ್ನ ಮಜಾ ತಗೋತಾ ಇರ್ತಾರೆ. ಇವ್ರ ಮಧ್ಯೆ ಏನೂ ಇರಲ್ಲ, ಚೆನ್ನಾಗಿರ್ತಾರೆ. ನಾನು ಈ ಸ್ಟಾರ್ ವಾರ್ ಬಗ್ಗೆ ಕೇಳಿದ್ರೆ ಅವ್ರು ನಕ್ಕರು. ರಾತ್ರಿ ನಾವೇ ಫೋನ್ ಮಾಡಿ ನನಗೂ ನಿನಗೂ ವಾರಂತೆ ಕಣೋ ಅಂತ ಮಾತಾಡಿರ್ತೀವಿ. ಆ ಥರ ಏನೂ ಇದಿರಲ್ಲ. ಬಟ್ ಇವತ್ತು ಇನ್ನೊಂದು ದಿವಸನೋ 2 ದಿವಸಕ್ಕೋ ಹುಟ್ಟಿರೋ ಒಂದು ಐಡಿಗಳಿರ್ತವೆ, ಅವಾಗ ತಲೆ ಇರಲ್ಲ, ಬುಡ ಇರಲ್ಲ. ಅವ್ರು ಮಾಡೋ ಕೆಲಸ ಇವ್ರ ಫೋಟೋನೂ ಹಾಕೊಂತಾರೆ, ಅವ್ರ ಫೋಟೋನೂ ಹಾಕೊಂತಾರೆ, ಎಲ್ಲರೂ ಮಾಡ್ತಾರೆ. ಇದು ಎಲ್ಲರಿಗೂ ಅರ್ಥ ಆಗಿದೆ, ಆದ್ರೂ ಸ್ಟಿಲ್ ನಡೀತಾನೆ ಇದೆ. ಇದಕ್ಕೇನು ಮಾಡೋಕ್ಕಾಗಲ್ಲ. ಸತ್ಯ. ಆ್ಯಂಡ್ ಅದೇ ಸುದೀಪ್ ಸರ್ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ನಿಮ್ಮ ಬಗ್ಗೆ ಒಂದು ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದರೆ ನಿಮ್ಮ ಸ್ಟ್ಯಾಂಡ್ ಬಗ್ಗೆ, ನಿಯತ್ ಬಗ್ಗೆ, ಆ ಪ್ರೀತಿ ಬಗ್ಗೆ, ಅಭಿಮಾನದ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಸರ್? ಇಲ್ಲ, ಖುಷಿ ಆಗೋದು ನಾವು. ಅದಕ್ಕೆಲ್ಲ ಮೇಡಮ್, ಅದೇ ಮೊನ್ನೆ ಯಾರ ಕೇಳಿದಾಗ ಅದನ್ನ ಹೇಳಿದೆ, ದೊಡ್ಡವರು ಅನ್ಸ್ಕೊಳಕ್ಕೆ ಇದಕ್ಕೆ ಅಲ್ವಾ ಹೇಳೋದು ಅವ್ರನ್ನ. ಅವ್ರಿಗೆ ಗೊತ್ತು ಏನು ಸಿಚುವೇಶನ್ ಇದೆ, ಏನೇನು ನಡೀತಾ ಇದೆ, ಯಾವುದಕ್ಕೋಸ್ಕರ ನಿಂತಿದ್ದೀವಿ ಅಂತ. ಅದಕ್ಕೆ ಅವ್ರು ಆ ದೊಡ್ಡ ಸ್ಥಾನದಲ್ಲಿ ದೇವ್ರು ಕೂಡಿಸಿರೋದು, ಅದಕ್ಕೆ ದೊಡ್ಡವರು ಅಂತ ಕರೀತಾರೆ. ಈ ಕೆಲವರು ಆಗದೇ ಇರೋ ನೋಡಿ ಕೈಲಾಗದೇ ಇರೋರು ಕೂತ್ಕೊಂಡು ಮಾತಾಡ್ತಾರೆ, ಅವ್ರು ಮಾಡ್ಬಿಟ್ರೆ TRP ಮಾಡ್ಬಿಟ್ರೆ, ಅದು ಮಾಡ್ಬಿಟ್ರೆ ಅಂತ ಇದು ಮಾಡ್ಬಿಟ್ರೆ ಅಂತ. ಅದಕ್ಕೆ ಅವ್ರಂಥವ್ರು ನೋಡಿ ಕಲಿಬೇಕು ಅಂತೀನಿ ಇವರೆಲ್ಲ. ಅವ್ರಿಗೆ ಗೊತ್ತು ಏನು ನಡೀತಾ ಇದೆ, ಎತ್ತು ನಡೀತಾ ಇದೆ, ಯಾವ ಥರ ನಿಂತಿದ್ದು, ಏನೇನು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರು ಮಾತಾಡ್ತಾರೆ. ಕೈಲಾಗದವ್ರು ಕೂತ್ಕೊಂಡು ಮಾತಾಡಿ. ಏನೇ ಇರಲಿ, ಈ ಟೈಮ್ ಕಳೆದೋಗುತ್ತೆ ಸರ್, ಮತ್ತೊಂದು ಒಳ್ಳೆ ಟೈಮ್ ಬರುತ್ತೆ. ಆದಷ್ಟು ಬೇಗ ಬರುತ್ತೆ. ಎಲ್ಲರೂ ಅದಕ್ಕೆ ಎದುರು ನೋಡ್ತಾ ಇರೋಣ. ಎಲ್ಲಾದು ಒಂದಿನ ಒಳ್ಳೇದಾಗುತ್ತೆ ಅನ್ನೋ ಭರವಸೆ, ಅದ್ರ ಮೇಲೆ ನಾವು ಇವತ್ತು ನಿಂತ್ಕೊಳ್ಳೋಣ. ಹಯಗ್ರೀವನ ನಿಮ್ಮ ಫ್ಯಾನ್ ವರ್ಗ ಒಂದಿದೆ, ಆ್ಯಂಡ್ ಸಿನಿಮಾ ಮೈಥಾಲಜಿ ಒಂದು ವರ್ಗ ಇದೆ, ಆ್ಯಂಡ್ ಇದು ಹೆಂಗಿರ್ಬೋದು ಅನ್ನೋ ಕುತೂಹಲಕ್ಕೆ ಒಂದು ವರ್ಗ ಇದೆ. ಎಲ್ಲ ಸೇರಿದ್ರೆ ಒಂದು ಹ್ಯೂಜ್ ಅಮೌಂಟಲ್ಲಿ ಜನ ಬರ್ತಾರೆ ಥಿಯೇಟ್ರಿಗೆ ಅನ್ನೋ ನಂಬಿಕೆ ಇದೆ. ಸೊ ಈ ಸಿನಿಮಾ ಸಕ್ಸಸ್ಫುಲ್ಲಾಗಿ ಸೂಪರಾಗಿ ಓಡಲಿ ಅನ್ನೋದು ನಮ್ಮೆಲ್ಲರದ ಹಾರೈಕೆ. ಸಂಜನೆಯಿಂದನೇ ಶುರು ಮಾಡೋಣ. ಓಕೆನಾ? 1 ಮಿನಿಟ್ ಟೈಮ್ ಅಷ್ಟೇ. ಇಂಡಸ್ಟ್ರಿನಲ್ಲಿ ಯಾರು ನಿಮಗೆ ಅಣ್ತಮ್ಮ ಆಗ್ಬೇಕಪ್ಪ, ಇಂಥವ್ರು ಇದ್ರೆ ಇವ್ರು ನನಗೆ ಅಣ್ತಮ್ಮ ಆಗ್ಬೇಕು ಅಂತ ಅನ್ಸೋರು ಯಾರು? ಇದು ಕ್ವಶನ್ ಹೇಳಿ ಬರ್ಲಿ. ನನಗೆ ಅಣ್ತಮ್ಮ, ನಿಮಗೆ ಅಥವಾ ಬೇರೆ ಅವ್ರಿಬ್ರು ಅಣ್ತಮ್ಮ, ನಿಮಗೆ ಅಣ್ಣ ಅಥವಾ ತಮ್ಮ ಆಗ್ಬೇಕು ಅಂತ. ಇವ್ರು ನೋಡಿದ ತಕ್ಷಣ ಇವ್ರು ನಮ್ಮ ಅಣ್ಣ ಆಗ್ಬೇಕಿತ್ತು, ಇವ್ರು ನಮ್ಮ ತಮ್ಮ ಆಗ್ಬೇಕಿತ್ತು, ಇವ್ರು ನಮ್ಮ ಜೊತೆ ಇರಬೇಕಿತ್ತು. ಭಾರಿ ಟಫ್ ಕ್ವಶನ್ ಕೇಳ್ಬಿಟ್ಟು. ಅನ್ಸಿಲ್ಲ ಯಾರು ಕ್ಯೂಟ್ ಡಾಲ್. ನೀವು ನಿಮ್ಮನ್ನು ಇಷ್ಟಪಡೋರು ಬೇಕಾದಷ್ಟು ಜನ ಇರ್ತಾರೆ, ಅದಕ್ಕೆ ಅದನ್ನ ಬಿಟ್ಬಿಟ್ಟು ಕೇಳ್ತಾ ಇದ್ದೀನಿ ನಾನು. ಯಾರನ್ನು ನೋಡಿದ್ರೆ ಇವ್ರು ಇಂಥವ್ರು ನೆಕ್ಸ್ಟ್ ಜನ್ಮದಲ್ಲಿ ನನಗೆ ಅಣ್ಣ ಆಗ್ಬೇಕಪ್ಪ, ಹಿಂಗಿರ್ಬೇಕು, ಅಥವಾ ತಮ್ಮ ಹುಡ್ಬೇಕು. ಇವಾಗ ಬರುತ್ತೆ, ಯಾಕಂದ್ರೆ ನೆಕ್ಸ್ಟ್ ಜನ್ಮ ಅಂದ್ರಲ್ಲ, ಇವಾಗ ಬರುತ್ತೆ. ಈ ಜನ್ಮಕ್ಕಲ್ಲ, ಆಯ್ತು ನಿಮಗೆ ಕಂಫರ್ಟಬಲ್. ನೆಕ್ಸ್ಟ್ ಜನ್ಮ ಯಾರು ಅಣ್ತಮ್ಮನೆ ಕಾಣಿಸ್ತಿಲ್ವಾ? ಎಲ್ಲ ಹುಡುಗರು ಸೇಫ್ ಆಗಿ ಹೋಗ್ಬಿಟ್ರು.
ಬಿಡಬಾರ್ದು, ನೀವು ಏನು ಬಿಟ್ಬಿಟ್ಟು ಇಲ್ಲ ಬಿಡಲ್ಲ ನಾನು ಅದೇ ಯೋಚನೆ ಮಾಡಕ್ ಟೈಮ್. ಯಾರು ಈಗ ನಮ್ಮ ಅಣ್ಣ ಆಗ್ಬೇಕು ತಮ್ಮ ಆಗ್ಬೇಕು ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅವ್ರ ಗುಣ ನೋಡಿ ಇಂಥವ್ರು ನನ್ಗೊಬ್ರು ಅಣ್ಣ ಇರ್ಬಾರ್ದು ತಮ್ಮ ಇರ್ಬಾರ್ದು ಅಂತ ಅವ್ರು ಹೇಳ್ತಾ ಇರೋದು. ಈಗ ಎಕ್ಸಾಂಪಲ್ ಆ ಥರ ಅದೇ ಒಳ್ಳೆ ಇಲ್ಲ ಯಾರು ಅನ್ಸಿಲ್ಲ. ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್, ಪರವಾಗಿಲ್ಲ, ವೆರಿ ನೈಸ್ ಟ್ಯಾಲೆಂಟ್. ಯಾರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಪರವಾಗಿಲ್ಲ. ನಿರ್ದೇಶಕರೇ ಕರೆಕ್ಟಾಗಿ ಚೂಸ್ ಮಾಡಿದಾರ, ಏನೇನ ಕರೆಕ್ಟಾಗಿ ಆಯ್ಕೆ ಮಾಡಿದಾರ ಬಿಡಿ, ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಪರವಾಗಿಲ್ಲ. ನಿಜವಾಗ್ಲೂ ನನ್ಗೆ ಆ ಥರ ಎಂತ ಅಣ್ಣ ಯಾರು ಅನ್ಸೋದೇ ಇಲ್ವಾ? ಅಲ್ಲ ಒಂದ್ ಕಡೆ ನಾನು ನೆನ್ಪಿಸ್ಕೊಳ್ಳಿ, ಯಾರು ಮರ್ತೋಗಿರ್ತಾರೆ. ಅಯ್ಯೋ ಏನೋ ಏನೋ ಬೇಕಂತ ಏನೋ ಕೇಳ್ತಾ ಇದಾರ ಏ ಅಲ್ಲ, ಜನರಲ್ಲೇ ಕೇಳ್ತಾರೆ. ಇಲ್ಲ ಅಣ್ಣ ಏನೋ ಆಗ್ಬೇಕಂತ ನಂಗೆ ಯಾರು ಅನ್ಸಿಲ್ಲ ನನಗೆ. ಅಲ್ಲ ಇದು ಹುಡುಗರಿಗೆಲ್ಲ ಖುಷಿ ವಿಷಯನೇ, ಹುಡುಗರಿಗೆಲ್ಲ ಖುಷಿ ವಿಷಯನೇ, ಯಾರೂ ಇಲ್ಲ ಅಂತ. ಒಳ್ಳೆ ಟ್ಯಾಲೆಂಟ್ ಹುಡುಕಿದ್ದಾರೆ ಬಿಡ್ರಿ, ಸಕ್ಕತ್ತಾಗಿರೋ ಚೂಸ್ ಮಾಡಿದ್ರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ. ನಾನು ಯಾರನ್ನಾರು ಅಣ್ಣ ಅಂದಿದ್ದೀನ ಇಂಡಸ್ಟ್ರಿಲಿ? ಸೊ ಅವ್ರು ಕೇಳಿದ ಅರ್ಥ ಕ್ವಶನ್ ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ಹೇಳೋದು, ಅವರು ಫೋನ್ ಮಾಡಿ ಮುಂಚೆನೇ ಕೇಳ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಹೇಳಕ್ಕೆ. ಕ್ವಶನ್ ಏನು ಕೇಳಿದ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅಲ್ಲಪ್ಪ ಈಗ ಎಕ್ಸಾಂಪಲ್, ನಾನು ಫಸ್ಟ್ ಟೈಮು ಯಶ್ ಅವ್ರನ್ನ ನೋಡಿದಾಗ ಐಪುಟಿ ಬಾಯಿಲಿ ಅಂತ ಕರೆದು ಮಾತಾಡ್ಸಿದ್ರು. ನಾನು ಅವತ್ತಿಂದ ಅವರು ಫಸ್ಟ್ ಇದ್ರಲ್ಲೇನೆ ನಂಗೆ ಒಂಥರ ಅಣ್ಣ ಹೇಳಿ ಅಂತ ಅಂದೆ. ಅದು ಅಲ್ಲಿಂದ ಇಲ್ಲಿವರೆಗೂ ಅವ್ರ ತಂಗಿ ಮದ್ವೆಗೆ ಇನ್ವಿಟೇಷನ್ ಕೊಟ್ಟಾಗೂನು ಅಣ್ಣ ನಿಮ್ ತರ ಇರ್ಬೇಕು ಅಣ್ಣ, ನೆಕ್ಸ್ಟ್ ಜನ್ಮಕ್ಕೆ ನಾನು ನಿಮಗೆ ತಂಗಿ ಆಗ್ಬಿಟ್ಬೇಕು ಅಂತ ನಿಮಗೆ ಅವ್ರು ಪುಟ್ಟಿ ಅಂತೆಲ್ಲ ಅಂದ್ರು, ಅದಕ್ಕೆ ಹಂಗೆ ಫೀಲ್ ಆಯ್ತು. ನನ್ಗೆ ಯಾರು ಹಂಗ ಅಂದಿಲ್ಲ ಬಾಮ್ಮ ಪುಟ್ಟಿ ಹಂಗಲ್ಲಪ್ಪ. ಎಕ್ಸಾಂಪಲ್ ಇಲ್ಲ ಅದೇ ಎಕ್ಸಾಂಪಲ್ ಅಂದ್ರೆ ಆ ಥರ ಫೀಲ್ ಏನು ಮಾಡಿಸಿಲ್ಲ ಯಾರು. ಅಚ್ಚಾ ನಾನು ನಿಮಗೆ ಸಾಥ್ ಕೊಡ್ತೀನಿ. ಗುಡ್, ಓಕೆ, ಡನ್. ಹೋಗ್ಲಿ ಬಿಡಿ ಪಾಪ, ಯಾಕೆ ನೀವು ನಗೋದು? ಓ ಇದೆಲ್ಲ ಇಲ್ಲಿ ಮೆಜಾರಿಟಿ ಹೆಣ್ಮಕ್ಳದಿರೋದು. ನಾನು ಯಾರನ್ನಾರು ಅಣ್ಣ ಅಂತ ನಿಮ್ಮ ಹತ್ರ ಹೇಳಿದ್ದೀನಿ ಅಲ್ಲ, ಹೋಗ್ಲಿ ಬಿಡಿ. ಈಗ ಕ್ವಶನ್ ಸಿಚುವೇಶನ್ ಬಿಡಿ, ಹೇಳಿ ಹೇಳಿ. ಈಗೊಂದು ಕಂಫರ್ಟಬಲ್ ಕ್ವಶನ್, ಯಾರು ಹೀರೋ ಆಗಬೇಕು ನಿಮಗೆ? ಯಾರು ಹೀರೋ ಆದ್ರೆ ಇಷ್ಟ ಆಗುತ್ತೆ? ಅಪ್ಪು ಸರ್ ಆಗ್ಬೇಕಂತ ತುಂಬಾ ಇಷ್ಟ ಇತ್ತು ನನಗೆ. ಎಲ್ಲರೂ ಅವ್ನು ಒಂದ್ ಅಂತ ಹೇಳಕ್ ಇಷ್ಟ ಇಲ್ಲ, ಬಟ್ ಅಪ್ಪು ಸರ್ ಇರುವಾಗ ನನ್ನ ಕರಿಯರಲ್ಲಿ ಅವ್ರ ಜೊತೆ ಸಿನಿಮಾ ಮಾಡ್ರೆ ನನ್ನ ಕರಿಯರೇ ಸಾಕು ಅಂತ ವಿಶ್ ಮಾಡ್ತಾ ಇದ್ದೆ. ಅವರೊಬ್ಬರೇ ಆ ಥರ. ಅಪ್ಪು ಸರ್ನ ಫಸ್ಟ್ ನಿಮಗೆ ಸಿನಿಮಾಗಳನ್ನ ನೋಡಿ ನೋಡಿ ಇಷ್ಟಪಟ್ಟಿರ್ತೀರ. ಫಸ್ಟ್ ಡೈರೆಕ್ಟರ್ ನೋಡಿದ್ದಲ್ಲಿ ನೀವು? ಸಲಗ ಸಾಂಗ್ ಲಾಂಚಲ್ಲಿ ಅವತ್ತು ಬಂದಾಗ ಏನಂದ್ರು ಸರ್ ನೋಡಿ? ಏನು ಅಳ್ತಾ ಇದ್ದೆ ನಾನು ಗೋಳು ಅಂತ ಅವ್ರು ನೋಡಿ. ನಾನೊಂದು ಇದನ್ನ ನೋಡಿದೆ ವಿಡಿಯೋ, ಅದು. ಆಮೇಲೆ ಇನ್ನೊಂದು ಯಾವುದು, ನೀವು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀರಾ, ಸರ್ ಹಿಂಗಂತ ಇದ್ದಾರೆ, ಅದೊಂದು ವಿಡಿಯೋ ನೋಡಿದೆ. ಇದೆಲ್ಲ ವಿಡಿಯೋಸ್ ಅಂತ. ಸೊ ಅಷ್ಟೇ ಅಳ್ತಾ ಇದ್ದೆ. ಅವರು ಬಿರಿಯಾನಿ ಎಲ್ಲ ತರಿಸ್ಬಿಟ್ಟು ತಿನ್ನಮ್ಮ ಆರಾಮಾಗಿ, ಅಳ್ಬೇಡ ಆರಾಮಾಗಿ ತಿನ್ನು. ಅಷ್ಟು ಕಣ್ಣಲ್ಲಿ ನೀರು ಬರೋಷ್ಟು ಸಂತೋಷ ಆಗಿತ್ತು. ಚಿಕ್ಕ ಹುಡುಗಿನೂ ತುಂಬಾ ಇಷ್ಟ ಅಪ್ಪು ಸರ್ ಅಂದರೆ. ಸೊ ಅವ್ರದ್ದೊಬ್ಬರ ಜೊತೆನೇ ಆ್ಯಕ್ಟ್ ಮಾಡ್ಬೇಕಂತ ಅಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಆ್ಯಂಡ್ ಇವಾಗ ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿಲಿ ತುಂಬ ಎವ್ರಿಬಡಿ ಈಸ್ ಟ್ಯಾಲೆಂಟೆಡ್. ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಖುಷಿ ಇದೆ. ಆ ಥರ ಕನಸು ಕಂಡಿದ್ದೆ ಅಪ್ಪು ಸರ್ ಜೊತೆ. ಹೋಗ್ಲಿ ಬಿಡಿ, ರಿಯಲ್ ಲೈಫಲ್ಲಿ ಯಾರು ಹೀರೋ ಆಗಬೇಕು ಅಂತ ಆಸೆ ನಿಮಗೆ? ಅಯ್ಯೋ ಅಲ್ಲ, ಇಂಡಸ್ಟ್ರಿಯಲ್ಲಿ ಇರೋರನ್ನ ಹೇಳ್ಬೇಕಂತ. ಇಂಡಸ್ಟ್ರಿಲಿ ಇರೋರ್ನ ಆಗಲ್ಲ, ಯಾರು ರಿಯಲ್ ಲೈಫ್ ಹೀರೋ ಆಗತ್ತೆ ಔಟ್ಸೈಡ್ ಗೊತ್ತಿಲ್ಲ. ಅಲ್ಲ ಹೆಂಗಿರ್ಬೇಕು ಹೀರೋ? ಹೆಂಗಿರ್ಬೇಕಂದ್ರೆ ಅಲ್ಲೆಲ್ಲ ಅಟೆನ್ಷನಲ್ಲಿ ಕಾಯ್ತಾ ಇದ್ದಾರೆ ಇವಾಗ. ಟಾಲ್ ಇರಬೇಕು. ಓಕೆ, ಇದ್ದಾರೆ. ಯಾರು? ಅಲ್ಲ ಇರ್ತಾರೆ, ಗ್ರಾಮರ್ ಮಿಸ್ಟೇಕ್ ಇರ್ತಾರೆ. ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನಾನು ಕೆಲ್ಸಕ್ಕೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಚೆನ್ನಾಗಿ ನೋಡ್ಕೋಬೇಕು, ಇನ್ನೇನು ಸಾಕು. ಅವಲ್ಲಿ ಏನು ಮಾತಾಡ್ತಾ ಇದ್ದು? ಅಬ್ನಾರ್ಮಲ್ ಏಟ್ ಕೊಟ್ಬಿಟ್ಟು ಅವ್ನು ಭಗವಂತ, ಈಗ ಯಾಕೆ ಟಾಲ್ ಹುಡುಗನೇ ಬೇಕು? ನಿಮ್ಗಿಂತ ಕುಳ್ಗಿರೋನೇ ಕಟ್ಕೊಳ್ಳಿ, 2 ಅಡಿ ಇರೋನೇ ನನ್ನ ಇಷ್ಟ. ಸೊಂಟ ಮೇಲೆ ಕುದ್ಕೊಂಡು ಮಾಡ್ಬೋದಲ್ಲ ಭಗವಂತ. ಉದ್ದಕ್ಕಿರೋನು ಉದ್ದಕ್ಕಿದ್ಬಿಟ್ರೆ ನಾರ್ಮಲ್ ಏಟ್ ಅಂತೆ. ಇವಾಗ ಮಾತ್ರ ಈಗ ಟಾಲ್ ಹೈಟ್ ಮದುವೆ ಮಾತ್ರ. ಅಲ್ಲ ನೆಕ್ಸ್ಟ್ ಪರ್ಸನಲ್ ಚಾಯ್ಸ್, ಹೈಟ್ ಇರೋಬೇಕು. ಈ ತರ ಯಾರು ಅನ್ಬಾರ್ದು ಅಂತ ಅಲ್ವಾ? ನಿಮಗೀಗ ಕುಳ್ಳುಕಿದ್ದೀನಿ ಹಂಗೆ ಹಿಂಗೆ ಅಂತ ಅಂತಾರಲ್ಲ, ಹಂಗ ಅನ್ನೋದು ಬೇಡ ಅಂತ ಅಲ್ವಾ? ನಾನು ನಿಮಗೆ ಸಪೋರ್ಟ್ ಮಾಡ್ತಿದ್ದೀನಿ ಕಮ್ಮನ್ ಸಂಜನಾ. ಹೌದು, ಏನೋ ಏನು ಅರ್ಥ ಆಯ್ತಿಲ್ಲ ನೀವು ಹೇಳ್ತಾ ಇರೋದು. ಅಲ್ಲ ಹಂಗಲ್ಲ, ಮದ್ವೆ ಆದ್ರೆ ಯಾಕಂತಾರೆ ಮತ್ತೆ ಕೊಳ್ಳಿ ಅಂತ. ಹಂಗಲ್ಲಪ್ಪ, ಈಗ ಹೈಟ್ ಇರೋರ್ನ ನೋಡಿ ಅಬ್ನಾರ್ಮಲ್ ಹೈಟ್ ಅಂತ ನೀವಂತೀರ. ಸ್ವಲ್ಪ 5, 2, 5, 3 ಇದ್ರೂ ನಮ್ಮನ್ನ ಶಾರ್ಟ್ ಅಂತಾರೆ ಅಲ್ವಾ? ಗಂಡನೂ ಶಾರ್ಟ್ ಇದ್ರೆ ಅವರಿಗೂ ಕುಳ್ಳ ಅನ್ನೋದು ಬೇಡ. ಕುಣ್ಸ್ಕೊಂಡು ಮಾಡ್ಬೋದಲ್ಲ ನೀವೇ ಈ ರೀಸನ್ ಅಂತ ಅಲ್ಲ, ನನಗೆ
ಫಿಸಿಕ್ ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ಉದರ್ ಟಾಲ್ ಆಗಿರ್ಬೇಕು. ಟಾಲ್. ಒಪ್ಕೊಳ್ಳಿ ಅಬ್ನಾರ್ಮಲ್ ಅಲ್ಲ, ನೀವು ಕುಳ್ಳುಗಿರ ಅಂತ ಒಪ್ಕೊಳ್ಳಿ. ಅವ್ನು ಮತ್ತೆ ಹೇಳಿದ್ರೆ ಒಬ್ಬ ನಾರ್ಮಲ್ ಇಟ್ಟು ನಮ್ಗೆ ಯಾಕೆ ಹೇಳ್ತೀರಾ ಮತ್ತೆ? 6'3" ಅಬ್ನಾರ್ಮಲ್, ನಾನು 6 ಆ ಥರ. ನಿಮಗೆ ಯಾರಾದ್ರೂ 4'4", ಗುಡ್ ಹೈಟ್ 4'4", 4 ಅಡಿ ಇರೋನೇ ಸಿಗ್ಲಿ, ಚಾಮುಂಡವ ಅಂತ ಹುಡುಗನೇ ಸಿಗ್ಲಿ, ನಿಮ್ಮ ಹೆಂಡತಿ 4 ಅಡಿ ಇರೋ ಹುಡುಗನೇ ಸಿಗ್ಲಿ. 4 ಅಡಿ ಹುಡುಗ ಹೆಂಗ್ ಸಿಗ್ತಾರೆ? ಹುಡುಗಿ ಸಿಗ್ತಾರೆ, ಹುಡುಕ್ಸ್ತೀವಿ, ಬಿಡಲ್ಲ. ಇವ್ರಿಗೆ ಸಿಗೋ ಹುಡುಗಿನೂ ಹಂಗಾದ್ರೆ ಕುಳ್ಳಗಿರ್ಲಿ ಅಂತ ನಾವು wish ಮಾಡೋಣ. ನಮ್ಗೆ ಎಷ್ಟೇ ಓದಾವನು ಕುಳ್ಳಿಗೆ ಕಾಣೋದು ಬಿಡಿ ಮೇಡಮ್, ನಮ್ಗೆ ನೀವು ಒಳ್ಳೆ. ಹಂಗಾರೆ 4 ಅಡಿನೇ ಸಿಕ್ಲಿ ಅಲ್ವಾ? ಯಾವ್ದಾದ್ರು ಮಾಡೆಲ್ ನೋಡಿ ಮದ್ವೆ ಆಗ್ಬಿಟ್ರೆ ಕಷ್ಟ. 6 ಅಡಿನೇ ಇರ್ತಾರೆ ಅವರು. ಯಾವ ಬೇಡ ಸದ್ಯಕ್ಕೆ ನಮ್ಗೆ. ಯಾವ ಬೇಡವಾ? ಸಂಜನಾ ಒಂದು ವಿಡಿಯೋ ತೋರಿಸ್ತೀನಿ ಆಮೇಲೆ ನಿಮಗೆ. ಏನ್ ವಿಡಿಯೋ ಅಂತ ಹೇಳಿ ಹೇಳೋದು. ಅಪ್ಪ ನೀವು ಮೊದಲೇ ಅಯ್ಯೋ ಆ ಥರ ಅಲ್ಲ, ಅದು ಆಮೇಲೆ ಬರ್ತೀನಿ. ನಿಮಗೆ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಫ್ರೆಂಡ್ಶಿಪ್ ಬಗ್ಗೆನಾ? ಫ್ರೆಂಡ್ಶಿಪ್ ಬಗ್ಗೆ ಬಗ್ಗೆ ಅಂತ ಹೇಳೋದು. ಬಗ್ಗೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಹೆಂಗಿದ್ದಾರೆ? ನಿಮಗೆ ಫ್ರೆಂಡ್ಸ್ ವೆರಿ ಹೆಂಗಿರ್ಬೇಕು? ಲಾಯಲ್, ವೆರಿ ಚಿಲ್, ದೇ ಮೇಕ್ ಮೀ ಹ್ಯಾಪಿ, ಮೈ ಸಪೋರ್ಟ್ ಸಿಸ್ಟಮ್. ಈಗ ಇಲ್ಲಿವರೆಗೂ ಸಂಪಾದಿಸಿರೋ ಫ್ರೆಂಡ್ಸ್ ಬಳಗ ಎಷ್ಟಿದೆ? ಕೌಂಟಬಲ್ ಅಂದರೆ ಒಂದು ಗ್ಯಾಂಗ್ ಇದೆ ಅಂತ ಇಲ್ಲ. ನನ್ನ ಸ್ಕೂಲಲ್ಲಿ 3 ಜನ ಕ್ಲೋಸ್ ಫ್ರೆಂಡ್ಸ್, ನನ್ನ PUCಲಿ ಕ್ಲೋಸ್ ಫ್ರೆಂಡ್ಸ್, IT ಲಿ ಕ್ಲೋಸ್ ಫ್ರೆಂಡ್ಸ್, ಆ ಥರ. ನನ್ನ ಗ್ಯಾಂಗ್ ಅಂತ ಇಲ್ಲ. ಗ್ಯಾಂಗ್ ಅಂತ ಏನಿಲ್ಲ. ಲೈಫಲ್ಲಿ ತುಂಬ ದೊಡ್ಡ ಸುಳ್ಳು ಹೇಳಿ ಸಿಗಾಕೊಂಡಿರೋದಿದೆಯಾ, ಅಥವಾ ಸುಳ್ಳು ಹೇಳೇ ಇಲ್ವಾ? ಇದನ್ನಾದ್ರೂ ಸತ್ಯ ಹೇಳಿ. ಇದನ್ನೂ ಸುಳ್ಳು ಸುಳ್ಳು ಹೇಳಿದ್ದೀನಿ, ಆಫ್ಕೋರ್ಸ್ ಸುಳ್ಳು ಹೇಳಿರ್ತೀನಿ. ಸುಳ್ಳು ಹೇಳಿ ಸಿಗಾಕೊಂಡಿರೋ ಸ್ಕೂಲಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಲವ್ ಲೆಟರ್ ಬರೆದ್ಬಿಟ್ಟು ಇನ್ನೊಂದು ಫ್ರೆಂಡ್ಗೆ ಯಾವುದೋ ಒಬ್ಬ ಹುಡುಗ ಕೊಟ್ಟಿದ್ದು ಅಂತ ಹೇಳಿ ಕೊಟ್ಟಿದ್ವಿ. ಅವಳು ಲೆಟರ್ನ ಅವಳು ಓದೋದಲ್ಲದೆ ಊರಿಡೀ ನಿಂತ್ಕೊಂಡು ಓದ್ತಾ ಇದ್ಲು. ಅವಾಗ ಪ್ರಿನ್ಸಿಪಲ್ ಮ್ಯಾಮ್ ಕಿತ್ಕೊಂಡ್ಬಿಟ್ಟಿದ್ರು ಆ ಲೆಟರ್ನ. ಸೊ ನಾವು ಒಂದಷ್ಟು ದಿನ ನಾಟಕ ಮಾಡಿದ್ವಿ, ಆ್ಯಕ್ಚುಲಿ ಯಾರೋ ಹುಡುಗ ಬಂದೇ ಕೊಟ್ಟಿದ್ದು ಅಂತ. ಒಂದಷ್ಟು ದಿನ ಆದಮೇಲೆ ಇವ್ರುಗಳೆಲ್ಲ ಬಾಯ್ ಬಿಟ್ಬಿಟ್ರು, ಅಂದರೆ ಇವರೇ ಎಲ್ಲ ಬರೆದು. ಸೊ ಅವಾಗ ಮ್ಯಾಮ್ ಕೈಲಿ ಸರ್ರಿ ಕಪ್ಪಳಕ್ಕೆಲ್ಲ ತಿಂದಿದ್ದೆ. ಅದೊಂದೇ ಸುಳ್ಳು ಹೇಳಿ ಸಿಗಾಕೊಂಡ್ರೆ. ನಿನ್ನ ಜೀವನದಲ್ಲಿ ಸುಳ್ಳು ಹೇಳಿದ ನೀವು? ಸುಳ್ಳು ಹೇಳಿದ್ದೀನಿ ನಾನು, ಮತ್ತೆ ಅಷ್ಟೇ. ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಸುಳ್ಳು, ಇವ್ರ ಥರ ಎಲ್ಲ ದೊಡ್ಡದಾಗಿ ಹೇಳಲ್ಲ. ಏನ ಸುಳ್ಳ? ಆಯ್ತು, ಇರ್ಲಿ, ಗೊತ್ತು 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 ಬಿಡಿ ಮೇಡಮ್. ಅದು ಕ್ಯಾಮ್ರಲ್ಲೇ ಗೊತ್ತಾಯ್ತಲ್ಲ ಅವಾಗೇನೆ ಯಾರು ಸುಳ್ಳು ಏನು ಸುಳ್ಳು ಅಂತ. ಓಕೆ, ಒಂದು ದಿನದ ರುಟೀನ್ ಹೆಂಗಿರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್? ಒಂದೊಂದು ದಿನ ಒಂದೊಂದು ಥರ ಇರುತ್ತೆ, ಹೆಂಗೆ ಹೇಳೋಕ್ಕಾಗುತ್ತೆ? ಹೌದಾ? ಹೌದು, ವರ್ಕ್ ಇದ್ರೆ ಒಂಥರ ಇರುತ್ತೆ. ವರ್ಕ್ ಇಲ್ಲ ಅಂದರೆ ಎದ್ದೇಳೋದು, ತಿನ್ನೋದು, ಜಿಮ್ಗೆ ಹೋಗೋದು, ಬರೋದು, ಮತ್ತೆ ತಿನ್ನೋದು, ಧೂಮಾಯೆ ಅಷ್ಟೇ. ಅದನ್ನು ಹೇಳಿ, ಇನ್ನೇನು ಜಿಮ್, ಅದೊಂದು ಅಡಿಷನ್ ಆಗುತ್ತೆ. ಫಿಟ್ನೆಸ್ ಬಗ್ಗೆ ಸಖತ್ತು ಸೂಪರ್ ನೀವು. ಒಂದಷ್ಟು ನಂಗೆ ಅದು ಇಷ್ಟ ಆಯಿತು, ನಿಮ್ಮ ಫಿಟ್ನೆಸ್ ಕಾನ್ಷಿಯಸ್ನೆಸ್ಸು ಎಲ್ಲ ಸೂಪರ್. ಸಂಜನಾ, ನೀವು ನಿಮ್ಮ ಬಗ್ಗೆ ನೀವೇ ಕೇಳಿರೋ ಗಾಸಿಪ್ಪು ಅದನ್ನು ಕೇಳಿ ಗಾಬರಿ ಬಿದ್ದಿರೋದಿದೆಯಾ ಯಾವುದಾದ್ರೂ? ಸಂಜನಾ ಅವ್ರ ಹಸ್ಬೆಂಡ್ ಇಸ್ರು ಹೌದಾ? ಸೋ ಅಂಡ್ ಸೋ ಅಂದ್ರೆ ತುಂಬಾ ಸಲ ಮದ್ವೆ ಸಂಜನಾಗೆ ಇಬ್ರು ಮಕ್ಳಿದಾರಂತೆ. ಆ ಥರ ಅಲ್ಲ, ಸತ್ತೋಗ್ಲು ಅವರೇ ಮೊನ್ನೆ ಯಾವ್ದೋ ವಿಕಿಪೀಡಿಯಲ್ಲಿ ಕೂತ್ಕೊಂಡು ಚೇಂಜ್ ಮಾಡ್ಸೋರು ಎಲ್ಲಾನು. ಅದೇ ಆ ಥರ ಬಂದಿತ್ತು, ಚೇಂಜ್ ಮಾಡಿಸಿದ್ದೀನಿ, ಅವಾಗ ಕರೆಕ್ಟ್ ಮಾಡಿಸಿದ್ದೀನಿ. ಹಸ್ಬೆಂಡ್ ಅಂತೆಲ್ಲ ಬಂದಿತ್ತಾ? ತುಂಬ ಟೈಮ್ ಇರೋರು ಈ ಥರ ಮಾಡ್ತಾರೆ, ಏನು ಮಾಡೋದು? ಲಾಸ್ಟಲ್ಲಿ ಒಂದು ಇಂಟರ್ವ್ಯೂಲ್ಲಿ ಇದೇ ಆನ್ಸರ್ನ ಹೇಳಿರ್ತೀನಿ ಸರ್, ಕ್ವಶನ್ ಹೇಳಿರ್ತೀನಿ, ಇದನ್ನ ಹೇಳಿರ್ತೀನಿ. ಏನು ಹೇಳ್ತಾರೆ ಗೊತ್ತಾ? ವಿಕಿಪೀಡಿಯಲ್ಲಿ ನಾವು ಚೇಂಜ್ ಮಾಡ್ಸಕ್ ಆಗಲ್ಲ. ಇವಾಗ ಏನಂದ್ರು ತಿಳ್ಕೊಳ್ಳಿ, ಎಷ್ಟು ಸುಳ್ಳು ಹೇಳಿದ್ರು ಇಲ್ಲ. ಆ ಎರಡನ್ನೂ ಕಟ್ ಮಾಡಿ ನಾವು ಚೇಂಜ್ ಮಾಡ್ಸಕ್ಕೆ ತಾವೇ ಹೇಳಿದ್ದು ಮಾಡ್ಸಕ್ಕಾಗಲ್ಲ ಅಂತ. ಇವಾಗ ಹೆಂಗ್ ಹೇಳಿದ್ರಿ ಮಾಡಿಸ್ತೀವಿ, ಮೊನ್ನೆ ತಾನು ರೀಸೆಂಟಾಗಿ ಚೇಂಜ್ ಮಾಡಿಸ್ತೀವಿ. ರಿಮೂವ್ ಮಾಡಿಸಿದ್ದು ಚೇಂಜ್ ಮಾಡ್ಸಕ್ಕಾಗಲ್ಲ. ಕಂಡ್ರೆ ರಿಮೂವ್ ಮಾಡಿಸಿದ್ದು ತಗೊಳಾಕೊಂಡ್ಮೇಲೆ ಎಲ್ಲ ಡ್ರಾಮಾ ಇಲ್ಲ ಬಿಡಿ, ಕನ್ಫ್ಯೂಸ್ ಮಾಡಾಕ್ತಾರೆ ಇವರು. ಗೊತ್ತಾಗುತ್ತೆ ಬಿಡಿ, ಏನು ಅವ್ರು ಹೇಳಿದೆಲ್ಲ ನಂಬಲ್ಲ. ಅದು ಯಾವ ಇಂಟರ್ವ್ಯೂನೋ ಗೊತ್ತಿಲ್ಲ, ಬಟ್ ನಂಬಲ್ಲ. ಇದೆಲ್ಲ ಕಟ್ ಮಾಡಿ ನಂದು ಕರೆಕ್ಟ್ ಮಾತ್ರ ಹಾಕಿ, ದಯವಿಟ್ಟು ಈ ಇಂಟರ್ವ್ಯೂ ತುಂಬಾ ತುಂಬಾ ಬೇರೆ ಎಲ್ಲ ಹೋಗ್ತಾ ಇದೆ, ಈ ಕರೆಕ್ಟ್ ಆಗಿದೆ. ಇಲ್ಲ, ಅದನ್ನ ಕಟ್ ಮಾಡೋಣ. ಬೇರೆ ನನ್ನ ಟ್ರಾವೆಲ್ ಬಗ್ಗೆ ತುಂಬ ನನ್ನ ಬಗ್ಗೆ ನೀಟಾಗಿರೋದು ಮಾತ್ರ ಹಾಕಿ ಅಷ್ಟೇ. ಇನ್ನೊಂದು ಇಂಟರ್ವ್ಯೂ ಮಾಡೋಣ ನಿಮ್ದು ಅಲ್ವಾ? ಅಲ್ಲ, ಅವ್ರಿಗೆ ಇನ್ನೊಂದು ನೀಟಾಗಿ ಇಂಟರ್ವ್ಯೂ ಮಾಡೋಣ. ಇದು ಯಾಕೋ ಎಲ್ಲೆಲ್ಲೋ ಹೋಗ್ತಿದೆ ಅದ್ರಲ್ಲ. ಏನು ಟ್ರಾವೆಲ್ ಮಾಡಕ್ಕೆ ಇಷ್ಟನಾ? ಟ್ರಾವೆಲ್ ಬಗ್ಗೆ ಅಂದರೆ ಹೋಗಿಲ್ಲ, ಬಟ್ ನಂಗೆ ಪ್ಯಾರಿಸ್ ಹೋಗ್ಬೇಕಂತ ತುಂಬ ಇಷ್ಟ. ಪ್ಯಾರಿಸ್? ಅಷ್ಟೇ. ಗ್ರೀಸ್ ಹೋಗ್ಬೇಕಂತ ತುಂಬ ಇಷ್ಟ. ಗ್ರೀಸು ಮತ್ತು ಪ್ಯಾರಿಸು, ಸೂಪರ್ ನೈಸ್. ಆ್ಯಂಡ್ ಒಂದು ಕಾಮನ್ ಕ್ವೆಶ್ಚನ್ ಇಬ್ಬರಿಗೂ,
ನೀವೀಗ ಮನಿನ ಅಂದರೆ ಅರ್ನ್ ಮಾಡ್ತೀರಾ, ವಿಟಮಿನ್ ಏನು ತುಂಬ ಇಂಪಾರ್ಟೆಂಟು. ಸೊ ನೀವೇನು ಅರ್ನ್ ಮಾಡ್ತೀರೋ ಅದನ್ನು ಹೆಂಗೆ ಉಳಿಸ್ತೀರಾ, ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ, ಇದೊಂದು ಸಣ್ಣದು ಎಲ್ಲ ಫ್ಯಾನ್ಸಿಗೂ ಅಪ್ಲೈನೂ ಆಗುತ್ತೆ, ಅಂದರೆ ಅವ್ರಿಗೂ ಒಂದು ಅವೇರ್ನೆಸ್ ಥರನೂ ಆಗುತ್ತೆ. ಸೊ ಇದೊಂದು ಹೇಳಿ, ನೀವು ಹೇಳಿ. ನಾನು ಇವಾಗ ಐ ಆಮ್ ಪರ್ಚೇಸಿಂಗ್ ಸಮಥಿಂಗ್, ಸೊ ಇವಾಗ ಸದ್ಯಕ್ಕೆಲ್ಲ ಅಲ್ಲೇ ಹೋಗ್ತಾ ಇದೆ ಒನ್ ಇಯರಿಂದ. ಬಟ್ ಅದಕ್ಕೆ ಮುಂಚೆ FDs ಮಾಡ್ತಾ ಇದ್ದೆ ಅಷ್ಟೇ, ಬೇರೆ ಏನು ಇದು ಮಾಡಿಲ್ಲ. ಒಟ್ಟು ಏನು ದುಡಿತೀರಾ ಅದನ್ನು ಸೇವಿಂಗ್ಸು ಮಾಡ್ತೀರಾ ಮತ್ತು ಇನ್ವೆಸ್ಟು ಮಾಡ್ತೀರಾ? ಇನ್ವೆಸ್ಟ್ ಮಾಡ್ತೀನಿ ನಾನು. ಸೇಮ್ ಮೇಡಮ್, ಸೇಮ್ ಹಂಗೆ ಏನು ದುಡಿದೀವೋ ಅದರಲ್ಲಿ ಅರ್ಧ ಸೇವಿಂಗ್ಸ್ ಮಾಡಬೇಕಾಗುತ್ತೆ, ಇನ್ವೆಸ್ಟ್ ಮಾಡ್ತೀವಿ, ಎಲ್ಲಿ ರಿಟರ್ನ್ಸ್ ಬರುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಇದಿಷ್ಟು ವಿಟಮಿನ್ ಎಂ ಬಗ್ಗೆ. ಜಾಸ್ತಿ ಏನು ಇಂಟ್ರೆಸ್ಟ್ ಇಲ್ಲ ಎಂ ಬಗ್ಗೆ? ಅಯ್ಯೋ ತುಂಬ ಇಂಟ್ರೆಸ್ಟ್ ಇದೆ, ಸೇವ್ ಮಾಡೋದು ಕಷ್ಟ ಆಗ್ತಿದೆ ಅಷ್ಟೇ. ನಿಮಗೆ ಇಂಟ್ರೆಸ್ಟ್ ಇಲ್ಲ? ನಮಗೇನಿಲ್ಲ ಮೇಡಮ್, ಇಂಟ್ರೆಸ್ಟ್ ಇಲ್ಲ, ಇನ್ವೆಸ್ಟ್ ಮಾಡೋಂಗಿಲ್ಲ ಅಷ್ಟೇ. ಅಲ್ಲ, ನೆಕ್ಸ್ಟ್ ಸಿನಿಮಾಗೆ ಇನ್ವೆಸ್ಟ್ ಮಾಡಬೇಕು ಅಂತಲೂ ಇಲ್ವಾ? ನಾನು ಇನ್ವೆಸ್ಟ್ ಮಾಡಬೇಕು ಅಂತನ ನಾನೇ ಮೇಡಮ್ ಮಾಡಲಿ. ನಿಮ್ಗೆ ಅದು ಆ ಥರ ಏನು ಇಂಟ್ರೆಸ್ಟ್ ಇಲ್ಲ? ನಾವು ಯಾರು ಯಾವ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿದ್ರೇ ಚಂದ. ನೀವು ಬರೀ ಆ್ಯಕ್ಟರಾಗೆ ಉಳ್ಕೋತೀರಾ ಹಂಗಾದ್ರೆ? ಅಷ್ಟೇ. ಡೆಡಿಕೇಶನ್ ಅಂದರೆ ಹಿಂಗಿರ್ಬೇಕು ಆ್ಯಕ್ಟಿಂಗ್ ಮೇಲೆ. ಎನಿವೇಸ್, ಇವಾಗ ನಿಮಗೂ ಸೇಮ್ ಒಂದಷ್ಟು ಕ್ವೆಶನ್ಸ್ ಇದೆ, ಆ್ಯಂಡ್ ಅದು ಕ್ವೆಶನ್ಸ್ಗಿಂತನೂ ನಿಮ್ಗೊಂದಷ್ಟು ಫೋಟೋ ತೋರಿಸ್ತೀನಿ. ಅದ್ರ ಹಿಂದಿನ ಒಂದು 4 ಫೋಟೋ, ಜಾಸ್ತಿ ಇಲ್ಲ. ಸೊ ಆ ಫೋಟೋ ಬಗ್ಗೆ ಹೇಳಿ. ಆ್ಯಂಡ್ ಸಂಜನಾ, ನಾನು ನಿಮ್ಗೆ ಹೇಳ್ದೆ ಅಲ್ಲ, ಇವರು ಹುಡುಗಿರಿಂದ ಸಿಕ್ಕಾಬಟ್ಟೆ ದೂರ, ಆದರೆ ಹುಡುಗಿರು ಹೆಂಗೆ ಇವ್ರು ಹಿಂದೆ ಇರ್ತಾರೆ ಅನ್ನೋಕ್ಕೆ ಯಾವ ಹಾಕೊಂಡವ್ರೆ 4-5 ಫೋಟೋ ತೋರಿಸ್ತಾರೆ. ಈಗ ಏನಿದು 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 ಅಲ್ಲ, ಯಾರಿದು ಅಲ್ಲ, ಹಂಗೆಲ್ಲ ಅಯ್ಯೋ ನೀವು ಯಾರಿದು ಅಂತ ಕೇಳೋಕ್ಕಾಗಲ್ಲ. ನೋಡಿ ಫಸ್ಟ್ ನೀವು ನೀವು ಏನು ಹೇಳ್ತಾ ಇರೋ ಯಾರಿದು ಅಂತ ಅರೆಸ್ಟ್ ಆಗೋನಲ್ಲ ಈಗ ಅವ್ನು ಅಲ್ಲ, ಯಾರಿದು ಅಂತ ಫೋಟೋ ಯಾರಿದು ಅಂತ ಕೇಳಕ್ ಸಾಧ್ಯನೇ ಇಲ್ಲ, ಆ ರೇಂಜಿಗೆ ಇದೆ ಇದು. ನೋಡಿ ಇದು ನೋಡಿ ಹೇಳಿ, ಏನ್ ಸರ್ ಇದು? ಇದ್ರದ್ದು ಅಲ್ಲ, ಎಲ್ಲ ಹುಡುಗಿರು ಹೆಂಗೆ ನೋಡಿ, 3 ಸ್ಟೇರ್ ಇಲ್ಲ ಇದಾರೆ, ಬರೀ ಹುಡುಗಿರು. ಪ್ರಮೋಷನ್ಸ್ ಹೋದಾಗ ಮಾಮನ ಫಿಲಮ್ ಪ್ರಮೋಷನ್ಸ್ ಹೋದಾಗ ಮೈಸೂರಲ್ಲಿ ಹೆಂಗಿತ್ತು ಈ ಸಿಚುವೇಶನ್? ನಾನೇ ಒಂದು ನಿಮಿಷ ಗಾಬರಿ ಆಗೋದು, ಇದೇನು ಹಿಂಗೆ ನಿಂತವ್ರೆಲ್ಲ ಅಂದ, ಎಲ್ಲಿ ನೋಡ್ರಿ ಹೆಣ್ಮಕ್ಳೆ ಕಾಣ್ತವ್ರೆ, ನಮ್ಮ ಜೊತೆ ಮಾತ್ರ ಗಂಡ್ಮಕ್ಳು. ಫಸ್ಟ್ ಯಾವ ಇಲ್ಲ ಕಾಲ್ಕಿತನ ಅನ್ಸ್ಬಿಡಿದ್ ನನಗಂತೂ. ಇಲ್ಲ ಪಾಪ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಓಕೆ, ಅವರೆಲ್ಲ ಅಷ್ಟೊಂದು ಜನ ಅಭಿಮಾನಿಗಳಿರ್ಬೇಕಾದ್ರೆ ನೀವು ಹಿಂಗೆ ದೂರ ಹೋಗ್ತಿದ್ದೀರಲ್ಲ, ಯಾಕೆ? ನಂಗೆ ಅದು ಫಸ್ಟ್ ಟೈಮ್ ಮೇಡಮ್, ಅಷ್ಟು ಒಂದೇ ಕಡೆ ನಾವು ಹುಡುಗರುಗಳೇನೋ ಫೇಸ್ ಮಾಡ್ಬಿಡ್ತೀವಿ, ಹೆಣ್ಮಕ್ಳು ಒಂದೇ ಕಡೆ ಹಂಗೆಲ್ಲ. ಜೊತೆಗೆ ನಾವು ಒಂದು 10 ಜನ ಹುಡುಗರು ಇದ್ದೀವಿ ಅಷ್ಟೇ, ಏನೋ ಒಂಚೂರು ಹೆಚ್ಚು ಕಮ್ಮಿ ಅದೆಲ್ಲ ತಲೆ ಇರುತ್ತಲ್ಲ ನಮಗೆ. ಸೊ ಅದೆಲ್ಲ ಫಸ್ಟ್ಲಿಂದ ಕಾಲ್ಕಿದ್ರೆ ಸಾಕಪ್ಪ ಅನ್ಸ್ಬಿಡಿದ್ದು ನಮ್ಮಂತಲ್ಲಿ. ಯಾಕೆ ಹುಡುಗಿರ್ ಕಂಡ್ರೆ ಅಷ್ಟೊಂದು ಭಯ? ಹಂಗಲ್ಲ ಮ್ಯಾಮ್, ಭಯ ಅಂತ ಏನಿಲ್ಲ. ನಾವೇನಾದ್ರೂ ಒಬ್ರು ಇದ್ರೆ ಓಕೆ, ಜೊತೆಲಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬರೋದೇ ನಮ್ಮ ಲಾಸ್ಟಲ್ಲಿ ಇದ್ದಿದ್ದು ನಾವು ಎಷ್ಟೇ ಜನ ಅಲ್ವಾ. ಸೊ ಅಲ್ಲೇ ಥಾಟ್ ಪ್ರೊಸೆಸ್ ಇರುತ್ತೆ ನಮ್ಮ ಮೈಂಡಲ್ಲಿ, ಸುಮ್ಮನೆ ಯಾಕೆ ಬೇಕಾದಲ್ಲ ಏನು. ಫೆಬ್ರವರಿ 14th ಏನೂ ಇಲ್ವಾ ಸರ್ ಹಂಗಾದ್ರೆ? ನಮ್ದು ಏನೂ ಇಲ್ಲ. ನಿಜವಾಗ್ಲೂ ಇಂಟರ್ವ್ಯೂ ಇಲ್ಲೇ ಮಾಡಿದ್ವಲ್ಲ. ಯಾರು ಏನು ನಮ್ದು ಆ ಥರ ಯಾವುದಿಲ್ಲ ಮ್ಯಾಮ್. ಏನೋ ಡಿಸಪಾಯಿಂಟ್ ಆಗ್ಬಿಟ್ಟು. ನಿಮ್ದು ಹೆಂಗಿತ್ತು 14th? ಸಾಕಾಗಿರೋ ನಾನು ಇಲ್ಲೇ ತಾನೇ ಇದ್ದೆ. ಆಮೇಲೆ ಇಲ್ಲಿಂದ ಹೋದ್ಮೇಲೆ ಎಂತ ಮಾಡಿದ್ವಿ? ಏನ್ ಮಾಡಿಲ್ಲ. 14ನೇ ತಾರೀಕು ಇವ್ರು ಇಂಟರ್ವ್ಯೂ ಇದ್ರೆ ಇಲ್ಲ ನೀವು ಇಂಟರ್ವ್ಯೂ ಇದ್ರೆ ಅಲ್ಲಿ ಇದು ಹೋಟೆಲ್ ಇನಾಗ್ರೇಷನ್ ಅಲ್ಲಿ ಇದ್ದೆ, ಚಿತ್ರದುರ್ಗಲ್ಲಿದ್ದೆ ನಾನು. ಸುಳ್ಳು ಹೇಳ್ತಾರೆ ಇವರು ಅಂದ್ರೆ. ಇಲ್ಲ ಪಾಪ ನಿಜನೇ ಹೇಳ್ತಿದ್ದಾರೆ. ಇವರು ಇಲ್ಲೇ ಇದ್ದೆ ಅಂದ್ರಲ್ಲ, ಇವ್ರು ಇಲ್ಲಿದ್ರೆ ಅಫ್ಕೋರ್ಸ್ ನಾನು ಇಲ್ಲೇ ಇರ್ತೀನಿ ಅನ್ನೋ ಇದ್ರಲ್ಲಿ ಹೇಳ್ದೆ. ಆಮೇಲೆ ಫ್ಲಾಶ್ ಇತ್ತು 14 ಅನ್ಸಿದ್ರಲ್ಲೂ ಚಿತ್ರದುರ್ಗಲ್ಲಿ ಇದ್ದೆ. ಅರ್ಥ ಆಯ್ತು. ಇಂಟರ್ವ್ಯೂಸ್ಗೆಲ್ಲ ನೋಡ್ಬಿಡ ಜನ ಇವಳು ಯಾವ್ದೋ ಸುಳ್ಪುರ್ಕೆ ಅಂತ ಅನ್ಕೋಬೇಕು. ಇಲ್ಲ ನಾನಿದ್ದೀನಿ ಅನ್ಕೋಬೇಕು. ಅಲ್ಲ ನಾನಿದ್ದೀನಿ, ನಾ ಹೇಳ್ತಿದ್ದೀನಲ್ಲ. ಇಲ್ಲ ಅದೇನೋ ಕನ್ಫ್ಯೂಷನ್ ಅಷ್ಟೇ. ಹೌದು. ಅಪ್ಪು ಸರ್ ಬಜಾರ್ ಮುಹೂರ್ತಕ್ಕೆ ಬಂದಾಗ ಬಂದರು ಫಸ್ಟ್ ಮುಹೂರ್ತ. ಅದು ಯಾವ್ದು ನಡೀತಾ ಇದ್ದಾಗ ಕೋಟ್ಯಾಧಿಪತಿ, ಕನ್ನಡದ ಕೋಟ್ಯಾಧಿಪತಿ ನಡೀತಾ ಇತ್ತು ಕಂಠೀರವ ಸ್ಟುಡಿಯೋಸಲ್ಲಿ. ಮುಹೂರ್ತ ಮಾಡೋಕ್ಕೆ ಯಾರು ಫಸ್ಟ್ ಕ್ಲಾಪ್ ಮಾಡ್ಸಾಗ ಅಂದಾಗ ನಮ್ಮ ಸುನಿ ಸರ್ ಬಂದು ಅಪ್ಪು ಸರ್ ಫ್ಯಾನ್ ಆಗಿದ್ರು. ಸೊ ಅಲ್ಲಿ ಹೋಗಿ ಅಲ್ಲೇ ನಾವು ಇದನ್ನು ಅಲ್ಲೇ ಪೂಜೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಮುಹೂರ್ತದ್ದು. ಸೊ ಆಗ ಅಲ್ಲೇ ಅಪ್ಪು ಸರ್ ಇದ್ದಾರೆ ಅಂತ ಗೊತ್ತಾಯ್ತು. ಸುನಿ ಸರ್ ಭಾರಿ ಕ್ಲೋಸಿಂದ ಹೋಗಿ ಮಾತಾಡಿಸಿ ಇನ್ವೈಟ್ ಮಾಡಿದ್ರು. ಅಷ್ಟು ಅವರೇ ಕ್ಲಾಪ್ ಮಾಡಿದ್ದಾನೆ. ಆಮೇಲೆ ಅವ್ರು ನೋಡಿ ಸಾಕ್ಷಾತ್ ವಿಷ್ಣು ಕ್ಲಾಪ್ ಮಾಡ್ದಂಗೆ ಅನಿಸ್ತು. ಅಪ್ಪು ಸರ್ ಫಸ್ಟ್ ಕ್ಲಾಪ್ ಮಾಡಿದ್ದು, ಅವ್ರು ಮುಹೂರ್ತದೆಲ್ಲ ಕ್ಲಾಪ್ ಮಾಡಿದ್ರು. ಅದೇ ಫಸ್ಟ್ ಮೀಟಾ ನಿಮ್ಮದು? ಹೌದು, ಅದೇ ಫಸ್ಟ್ ಮೀಟಿಂಗ್. ಅದಾದ್ಮೇಲೆ ಮತ್ತೆ ಯಾವಾಗ? ಅದಾದಮೇಲೆ ಒಂದು ಅಂಜನಿ ಪುತ್ರ ಟೈಮಲ್ಲಿ ಒಂದೆರಡು ಸತಿ ಸಿಕ್ಕಿದ್ದೀನಿ ಸರ್ ಅಷ್ಟೇ. ಏನಾದರೂ ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ಇದೆಯಾ ನಿಮ್ಗೆ? ಇಲ್ಲ, ಮಾತಾಡ್ಸಿದ್ರು, ಜನರಲಾಗಿ ಮಾತಾಡ್ಸಿದ್ರು. ಏನು ಮಾಡ್ತಾರೆ, ಮಾಡ್ತಾಯಿದ್ದೀರಾ, ಆರಾಮಾಗಿದ್ದೀರಲ್ವಾ?
ವಂಡರ್ಫುಲ್ ಸೋಲ್ ಅಯ್ಯಪ್ಪನ ಅವ್ರು ಹೋಗಿದ್ದ ಟೈಮ್ ಬೇಜಾರಾಯಿತು, ಎಂಥರ ಬೇಜಾರಾಯ್ತಲ್ಲ ಮೇಡಮ್. ಇವರೆಲ್ಲ ಒಂದೇ ನಮ್ಮ ಅಣ್ಣ ಇವರೆಲ್ಲ ಒಂದೊಂದು ಹಿಂಗೆ ದಾನ ಧರ್ಮ ಮಾಡಿದ ಕೈಗಳು ಇವೆಲ್ಲ ಜಾಸ್ತಿ. ಎಲ್ಲಿದ್ರಿ ನೀವು ಅವಾಗ? ನಾನು ಮೈಸೂರಲ್ಲಿದ್ದೆ ಮ್ಯಾಮ್ ಆಗ. ನನಗೆ ನಂಬಲೆ ನಾನು ಅವಾಗ ಯಾವುದು ಬಜರಂಗಿ 2 ಸಿನಿಮಾ ರಿಲೀಸ್ ಆಗಿತ್ತು. ಹೌದು. ಸಿನಿಮಾ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡಿದ್ದೆ ಎಲ್ಲರೂ ಮೈಸೂರಲ್ಲಿ DRC ಮಾಲು. ಏನು ಹೋಗ್ಬೇಕು ಅವಾಗ ಫೋನ್ ಮಾಡಿ ಹೆಂಗಂದ ಇವನು ಯಾರೋ ಸುಮ್ಮನೆ ತಿಕ್ಕಲ್ ನನ್ನ ಬಗ್ಗೆ ಏನಾರು ಮಾತಾಡ್ತಾನೆ ಇಡು ಫೋನ್ ಅಂದಾನು. ಸತ್ವಾಗ್ಲೂ ನೋಡಿ ವಾಟ್ಸಪ್ಪಲ್ಲಿ ನೋಡಿದಾಗ ಅವಾಗ ಇದೇನು ಒಂದು ನಿಮಿಷ ಅದು ನಂಬಕ್ಕೆ ಅಸಾಧ್ಯವಾದ ಅವಾಗ ಟೈಮ್. ಏನು ಮಾಡೋಕ್ಕೆ ಟೈಮ್. ಆದರೂ ನಿಮ್ಮ ಫಸ್ಟ್ ಸಿನಿಮಾಗೆ ಅವ್ರು ಕ್ಲಾಪ್ ಮಾಡಿದಾರಲ್ಲ, ಕ್ಲಾಪ್ ಮಾಡಿ ಗ್ರೇಟ್. ಅದು ನಿಮಗೂ ಒಂಥರ ಆಶೀರ್ವಾದ. ನಿಜ ನಿಜ ಗ್ರೇಟ್. ಇದು ಬಂದು ದರ್ಶನ ಬಜಾರ್ ಆಡಿಯೋ ಲಾಂಚ್ ಟೈಮಲ್ಲಿ ಅದೇ ಫಸ್ಟ್ ಟೈಮ್ ಹೋಗಿ ಅಣ್ಣನ ಇನ್ವೈಟ್ ಮಾಡಿ ಆಡಿಯೋ ಲಾಂಚಿಗೆ ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಬಂದಿರೋ ಜರ್ನಿ ಅಣ್ಣಂದು, ನಂದು ಅಣ್ಣಂದು ಪಾಪ. ಎಲ್ಲ ಮುಂದಿಂದೆಲ್ಲ ಪ್ರಾಜೆಕ್ಟ್ಸು ಹೀಗೆ ಸಕ್ಸಸ್ಫುಲ್ ಆಗಿರಲಿ ಆ್ಯಂಡ್ ಎಲ್ಲರದ್ದು ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಆ್ಯಂಡ್ ಇಂಡಸ್ಟ್ರಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡಬೇಕು. ಆ ಥರದ್ದಕ್ಕೆ ನೀವೊಂದು ಮುನ್ನುಡಿ ಬರೀಬೇಕು. ಅದೊಂದು ನನ್ನದು ರಿಕ್ವೆಸ್ಟು. ಆಗಲಿ ಮೇಡಮ್. ಸೊ ಆ ರಿಕ್ವೆಸ್ಟಿಗೆ ನೀವೇನು ಹೇಳ್ತಿರೋ ನಂಗೆ ಗೊತ್ತಿಲ್ಲ. ಬಟ್ ನಾವು ತುಂಬ ಚಿಕ್ಕವರು, ಇದನ್ನೆಲ್ಲ ನಾವು ಹೇಳೋವಂಥವ್ರು ಅಲ್ಲ ಸರ್. ವಯಸ್ಸಲ್ಲಿ ಆ ಥರ ನಾನು ಹೇಳ್ತಿಲ್ಲ. ಈ ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಬಟ್ ಸ್ಟಿಲ್ ನಿಮ್ಗೊಂದು ಕೆಪಾಸಿಟಿ ಇರಬಹುದೇನೋ ಅಂತ ನಂಗೆ ಅನ್ನಿಸ್ತಿದೆ. ಯಾರ್ಯಾರು ಹೆಂಗೆ ಏನೇನಾಗಿದೆಯೋ ಒಳಗಡೆ ಸತ್ಯಗಳೇನೋ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಬಟ್ ನಿಮಗೆ ಅದೊಂದು ಕೆಪಾಸಿಟಿ ಇದೆ ಏನೋ ಅಂತ ಅನ್ನಿಸೋ ಒಂದು ಫೀಲ್ ಬಂದಿದೆ. ಹಂಗಾಗಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಇದು ನಮ್ಮೆಲ್ಲ ಕನ್ನಡಿಗರ ಮತ್ತು ಎಲ್ಲರಿಗೂ ಅಭಿಮಾನಿಗಳಿದಾರಲ್ವ, ಅವರೆಲ್ಲರದ್ದು ಒಳ್ಳೆ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರದ್ದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ನೀವೊಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಒಳ್ಳೆ ಕೆಲಸ ಮಾಡಿ ಸರ್. ಆಗಲಿ ಮೇಡಮ್. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಭಗವಂತ ಇದ್ದಾನೆ ಮಾಡವ. ಅಲ್ಲ, ನಿಮ್ಮ ಜೊತೆ ಭಗವಂತ ಇದ್ದೇ ಇರ್ತಾನೆ. ಸಂಜನಾ, ನೀವು ಹೇಳಿ. ಮುಂದಿನ ನೀವು ಪಾರ್ಟ್ ಆಫ್ ಇಂಡಸ್ಟ್ರಿ, ಇಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ನೀವು ಕ್ವಶನ್ ಏನಕ್ಕೆ ಹೇಳಿದ್ರಿ ಅಂದ್ಬಿಟ್ಟು ಹೇಳಿ ಅವ್ರಿಗೆ. ಇವಾಗ ಏನು ಹೇಳಿದ್ರಿ ನೀವು ಅಂತ ಕೇಳಿ ಅವ್ರನ್ನ. ಇಲ್ಲ ಅವ್ರಿಗೆ ಅರ್ಥ ಆಗಿದೆ. ಇಂಡಸ್ಟ್ರಿನ ಒಟ್ಟುಗೂಡಿಸಿ ಅಲ್ಲ, ಅದಾದ್ಮೇಲೆ ಏನು ಹೇಳಿದ್ರು? ಐ ಆಮ್ ಪಾರ್ಟ್ ಆಫ್ ಆಬ್ಸೆಂಟ್ ಮೈಂಡೆಡ್ ಅವರು ಸಿಕ್ಕಾಪಟ್ಟೆ. ಆಬ್ಸೆಂಟ್ ಇಲ್ಲ, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಏನು ಹೇಳ್ಬೋದು. ಯೋಚನೆ ಅಲ್ಲ ಅದು. ಅಪ್ಪ ನಾನು ನಾನೇ ತಗೊಳಕೊಂಡು ಹೆಂಗಾರು ಮಾಡ್ಕೊಳ್ಳಿ ಅವರು. ಇಲ್ಲ, ಇದು ಒಳ್ಳೆ ವಿಷಯ. ಸೊ ಒಳ್ಳೆ ವಿಷಯಕ್ಕೆಲ್ಲ ಏನು ತೊಂದರೆ ಇಲ್ಲ. ನಾವೇನು ತಗ್ಲಾಕೊಳ್ಳೋದು ಅಂತಿಲ್ಲ. ನಾನು ವೆರಿ ಆನೆಸ್ಟ್ ಆಗಿ ಇರೋ ಎಲ್ಲಾ ಫ್ಯಾನ್ಸ್ ಅಲ್ಲೂ ಐ ಥಿಂಕ್ ಇವನ್ ಐ ಆಮ್ ಒನ್ ಆಫ್ ದೆಮ್ ಹೂ ವಾಂಟ್ಸ್ ಟು ಸಿ. ಹಿಂಗೆ ಹೇಳಿದ್ರೇನೆ ಇಷ್ಟೊಂದು ಮಾತಾಡೋದ ನೀವು? ಅಲ್ಲಿ ಗಂಟ ಮಾತಾಡಲ್ಲ. ದಿ ಬಾಸ್ ಸರ್ ಅಂಡ್ ಕಿಚ್ಚ ಸರ್ ಟುಗೆದರ್. ಸೊ ನಾನು ಆಸ್ ಅ ಫ್ಯಾನ್ ನನಗೂ ತುಂಬಾ ಖುಷಿ ಆಗುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಇದೆ ಅವ್ರನ್ನ ಒಟ್ಟಲ್ಲಿ ನೋಡಬೇಕು. ಮತ್ತೆ ಇಂಡಸ್ಟ್ರಿ ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ತಾರೆ ಎಲ್ರು. ಅದು ನಿಜ ಆಗ್ಬೇಕು. ಬ್ಯೂಟಿಫುಲ್ ಅಂತ ಅಲ್ಲ, ಆ ಥರ ಅದು ನಿಜ ಎಲ್ಲಾರ್ದು ಮಾಡ್ತಾರೆ, ಇನ್ಕ್ಲೂಡಿಂಗ್ ಶಂಕರ್ ನಾಗ್ ಸರಿಂದ ಹಿಡಿದು ಮಾಡ್ತಾರೆ. ಸೊ ಅಂಥದ್ದು ಒಂದು ಬ್ಯೂಟಿಫುಲ್ ಟೈಮ್ ಮತ್ತೆ ಬರಲಿ ಅನ್ನೋದನ್ನ ವಿಶ್ ಮಾಡೋಣ. ಆ್ಯಂಡ್ ನಿಮ್ಮಿಂದ ನಾನು ನಿಜವಾಗ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನಂತರನೇ ಒಂದಷ್ಟು ಜನ ಫ್ಯಾನ್ಸು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೀವು ಅದನ್ನು ನಡೆಸ್ಕೊಡಿ, ಆಯ್ತಾ? ನೀವು ಮನ್ಸು ಮಾಡಿದ್ರೆ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಹಯಗ್ರೀವ. ನೀವೆಲ್ಲ ಚೆನ್ನಾಗೇ ಖುಷಿಯಾಗಿ ಪ್ರಮೋಟ್ ಮಾಡಿ, ನಾವು ಮಾಡ್ತೀವಿ. ಜೈ ಹಯಗ್ರೀವ. ಓಕೆನಾ? ಸೊ ವೀಕ್ಷಕರಿಗೆ ಹೇಳಿ. ಏನಿಲ್ಲ ಮ್ಯಾಮ್, ಇದೇ ಫೆಬ್ರವರಿ 27ನೇ ತಾರೀಕು ನನ್ನ ಹಯಗ್ರೀವ ಚಿತ್ರ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಸೊ ದಯಮಾಡಿ ಎಲ್ಲ ಜನತೆ ಕೇಳೋದಿಷ್ಟೇ, ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಕನ್ನಡ ಚಿತ್ರ, ನಮ್ಮ ಹಯಗ್ರೀವ ಚಿತ್ರನ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮಂಥ ಕಲಾವಿದರ ಮೇಲೆ ಇರಲಿ. ಹಾಗೆಯೇ ದಯಮಾಡಿ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಪೈರಸಿಯನ್ನು ಬೆಂಬಲಿಸಬೇಡಿ ಅಂತ ಕೇಳ್ಕೊಂಡು. ಸೇಮ್ ಟು ಸೇಮ್, ಡಿಟೋ ಅಷ್ಟೇ. ಆಯ್ತಮ್ಮ? ಇದೇ ವಿಷಯ ನಾನು ಹೇಳೋದು ಅಷ್ಟೇ. ನೀವು ಹೇಳೋದು ನಾನು ಸ್ಟಾರ್ಟಿಂಗ್ ತೊಗೊಂಡೆ, ಅವ್ರು ಎಂಡಿಂಗ್ ತೊಗೊಂಡ್ರು. ಇಲ್ಲ, ಏನು ಅವ್ರು ಏನೇ ಮಾಡಿದ್ರು ಅದು ಕ್ಯೂಟ್ ಅನ್ಸುತ್ತೆ ನನಗೆ. ಫ್ರೆಂಡ್ ಆದರೆ ಹಂಗೆ, ಅದು ಏನು ಮಾಡಿದ್ರು ಖುಷಿ ಆಗುತ್ತೆ ಅಲ್ವಾ? ನೋಡಿ ಎಷ್ಟು ಕ್ಯೂಟಾಗಿ ನಗ್ತಾ ಇದ್ದಾರೆ. ಈಗ ನಮ್ಗೆ ಅವ್ರು ಏನು ಪ್ರಾಮಿಸ್ ಮಾಡಿದ್ದಾರೆ ಹೇಳಿ, ಕುಕ್ ಮಾಡ್ಕೊಡ್ತೀನಿ ಅಂತ. ಹೌದು, ಅದು ಯಾವಾಗ ಅಂತ ಹೇಳಿ ನಾನು ನಿಜವಾಗ್ಲೂ ಹೌದು, ಇದು ಹಿಂಗೆ ಇರುತ್ತೆ, ಹಿಂಗೆ ಕಳಿಸ್ತಿರ್ತೀವಿ. ಓಕೆ, ಖಂಡಿತ. ಅವ್ರನ್ನ ಕುಕ್ಕಿಂಗ್ ಎಪಿಸೋಡಲ್ಲಿ ಮತ್ತೆ ಅವ್ರ ಜೊತೆ ಸಿಗ್ತೀವಿ. ನೀವು ಹೋಗಿ ಹಯಗ್ರೀವ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ಸ್ವೀಟ್ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ ಕುಕ್ಕಿಂಗ್ ಎಪಿಸೋಡಲ್ಲಿ. ಟೇಕ್ ಕೇರ್, ಬಾಯ್.